ಗಳನ್ನು ಪ್ರೇರಿಸುವ ತತ್ವಜ್ಞಾನವನ್ನು ನಮಗೆ ಕೊಟ್ಟು ಸನ್ಮಾರ್ಗದಲ್ಲಿ ಪ್ರಚೋದನೆ ಮಾಡುವ ತತ್ವಾಭಿಮಾನಿ ದೇವತೆಗಳ ಬಗ್ಗೆ ಶ್ರದ್ಧೆ ಬೇಕು, ಆದರ ಬೇಕು, ಗೌರವ ಬೇಕು. ಯಾವುದೇ ಒಂದು ಕೆಲಸ ಮಾಡಿದರೆ ದೇವತೆಗಳ ಗುರುಗಳ ಅನುಗ್ರಹದಿಂದ ನಾನು ಮಾಡಿದೆ ಅಂತ ಸ್ಮರಣೆ ಮಾಡೋದಷ್ಟೇ. ಅದಕ್ಕೂ ಹೆಚ್ಚಿಗೆ ಅವರಿಗೇನು ಮಾಡೋದಿದೆ? ನಾವು ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಅಷ್ಟನ್ನೂ ಮಾಡಲಿಕ್ಕೆ ನಾವು ತಯಾರಿರೋದಿಲ್ಲ. ದರ್ಪಾಹಂಕಾರ ಸಂಯುಕ್ತಾ ಸ್ತಬ್ಧಮಾನಯುತಾ ಭೃಶಂ, ಭಾರೀ ಅಹಂಕಾರ ಇರುತ್ತದೆ. ನನಗೆ ಸಮಾನರಾದ ವ್ಯಕ್ತಿಗಳು ಪ್ರಪಂಚದೊಳಗೇ ಇಲ್ಲ ಅಂತ ತಿಳಿದುಕೊಂಡಿರ್ತಾನೆ. ಯಾರಿಗೂ ತಲೆಬಾಗೋದಕ್ಕೆ ತಯಾರಾಗೋದಿಲ್ಲ, ಕೇವಲ ಸ್ವಾರ್ಥಪರನಾಗಿರ್ತಾನೆ. ಯಾರಿಗೂ ತಲೆಬಾಗುವುದಕ್ಕೆ ತಯಾರಾಗದೇ ಇದ್ದ ಅತಿಶಾಠ್ಯವನ್ನು ತೋರಿಸಿದ್ದಕ್ಕೆ ದೇವರು ಏನು ಮಾಡ್ತಾನೆ ಅಂದರೆ, ಎಂಥೆಂತಹ ನೀಚರಿಗೂ ತಲೆಬಾಗಿ ಅವರು ಒಗದಂತಹ ಅನ್ನವನ್ನ ಪಿಂಡವನ್ನ ತಿಂದು ಬದುಕುವ ಒಂದು ದೌರ್ಭಾಗ್ಯವನ್ನು ಕೊಡ್ತಾನೆ. ಒಳ್ಳೆ ಮಾನಸ್ಥನಾಗಿ ಹಿರಿಯರಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ ವಿನಯದಿಂದ ವರ್ತನೆ ಮಾಡಿಬಿಟ್ಟಿದ್ರೆ ಜನ್ಮಾಂತರದೊಳಗೆ ಎಲ್ಲರೂ ಇವನಿಗೆ ನಮಸ್ಕಾರ ಮಾಡಿ ಗೌರವದಿಂದ ಜೀವನವನ್ನ ಕಳೆಯುವಂತಹ ಒಂದು ಸೌಭಾಗ್ಯವನ್ನು ಕೊಡ್ತಾ ಇದ್ದ. ಆ ರೀತಿಯಾಗಿ ಮಾಡದೇ ಇದ್ರೆ ಹೀಗಾಗುತ್ತೆ. ಅದಕ್ಕಾಗಿ ಮನುಷ್ಯ ಬಾಗುವುದಕ್ಕೆ ಕಲಿಯಬೇಕು, ನಮಸ್ಕಾರ ಮಾಡುವುದಕ್ಕೆ ಕಲಿಯಬೇಕು, ವಿನಯದಿಂದ ವರ್ತನೆ ಮಾಡುವುದಕ್ಕೆ ಕಲಿಯಬೇಕು. ಎಂತಹ ದ್ವೇಷಿಗಳಾದರೂ ಕೂಡ, ಎದರು ಪಕ್ಷದೊಳಗಿದ್ದರೂ ಕೂಡ ನಮಸ್ಕಾರ ಮಾಡಿಬಿಟ್ರೆ, ವಿನಯದಿಂದ ವರ್ತನೆ ಮಾಡಿಬಿಟ್ರೆ ಅಂಥವರ ಮನಸ್ಸೂ ಕರಗ್ತದೆ. ಇವನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಯುಧಿಷ್ಠಿರ ಮಾಡಿದ ಕೆಲಸನೇ ಇದು. ಯುದ್ಧ ನಡೆದಿದೆ, ಎದುರಿಗೆ ಭೀಷ್ಮದ್ರೋಣಾದಿಗಳೆಲ್ಲ ನಿಂತಿದ್ದಾರೆ. ಮೊಟ್ಟ ಮೊದಲಿಗೆ ಹೋಗಿ ಮಾಡಿದ ಕೆಲಸ ಅಂದರೆ ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯ ಎಲ್ಲರಿಗೆ ನಮಸ್ಕಾರ ಮಾಡಿಬಿಟ್ಟ. ಅವನು ಮುಗಿದೋಯ್ತು. ಅವರು ಮಾಡಿದ ಆಶೀರ್ವಾದ ಏನು? ವಿಜಯೀಭವ ಅಂತ. ಇವನು ಇದ್ದದ್ದು ಎದುರಿಗೆ ಪಕ್ಷಕ್ಕೆ. ವಿಜಯೀಭವ ಅಂದ್ರೆ ಮುಗಿದೇ ಹೋಯ್ತಲ್ಲ, ಇನ್ನೇನು ಬೇಕಿನ್ನು ಯುಧಿಷ್ಠಿರನಿಗೆ? ಎದರು ಪಕ್ಷದಲ್ಲಿ ನಿಂತು ಎದರು ಪಕ್ಷಕ್ಕೆ ವಿಜಯವನ್ನ ತಂದುಕೊಡಬೇಕು, ದುರ್ಯೋಧನನ ಪಕ್ಷಕ್ಕೆ ಅಂತ ನಿಂತಹ ಮಹಾರಥಿಗಳೆಲ್ಲ ವಿಜಯೀಭವ ಅಂತ ಇವನಿಗೆ ಆಶೀರ್ವಾದ ಮಾಡಿಬಿಟ್ರೆ ಇನ್ನೇನು ಬೇಕಿನ್ನು? ಅದು ಎದರಿಂದ? ಅದು ವಿನಯದಿಂದ ಗಳಿಸಿದ್ದು. ವಿನಯದಿಂದ ಗಳಿಸಿದ್ದು, ನಮಸ್ಕಾರದಿಂದ ಗಳಿಸಿದ ಆ ಪ್ರತಿಫಲ ಅದು. ಅರ್ಜುನನೂ ಅಷ್ಟೇ. ಯುದ್ಧವಾಡುವಕ್ಕಿಂತಲೂ ಮೊದಲಿಗೆ ಬಾಣಗಳಿಂದಲೇ ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡಿ, ಭೀಷ್ಮಾಚಾರ್ಯರಿಗೆ ನಮಸ್ಕಾರ ಮಾಡಿ, ಅವರ ಕಿವಿಗಳಿಗೆ ಬಾಣವನ್ನ ಬಿಟ್ಟು, ಕಿವಿಗಳಿಗೆ ಅಂದ್ರೆ ಒಳಗಲ್ಲ, ಅದರ ಹತ್ತಿರದಲ್ಲಿ ಬಾಣವನ್ನ ಬಿಟ್ಟು ಅನುಜ್ಞೆಯನ್ನ ಕೇಳಿ ನಾನಿನ ಮೇಲೆ ಯುದ್ಧ ಮಾಡ್ತೇನೆ ಅಂತ ಅವರ ಆಜ್ಞೆಯನ್ನ ಸ್ವೀಕಾರ ಮಾಡಿ ಯುದ್ಧ ಪ್ರಾರಂಭ ಮಾಡಿದ. ಅಷ್ಟಕ್ಕೆ ಅವರು ಆಶೀರ್ವಾದ ಮಾಡಿದರು, ನಿನಗೆ ವಿಜಯವಾಗಲಿ, ವಿಜಯೀಭವ ಅಂದರು. ಈ ರೀತಿಯಾಗಿ ದೊಡ್ಡವರ ಹತ್ತಿರದಲ್ಲಿ ಎಂತಹ ಎದುರು ಪಕ್ಷದಲ್ಲಿದ್ದಾಗಲೇನೆ ಅವರು ಅದನ್ನೆಲ್ಲ ಮರೆತು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇನ್ನು ತಂದೆ ತಾಯಿಗಳು, ಗುರುಗಳು, ಹಿರಿಯರು, ಜ್ಞಾನಿಗಳು, ವಿದ್ವಾಂಸರು, ಪಂಡಿತರು ಇವರು ಎದುರು ಪಕ್ಷದೊಳಗೆ ನಿಂತಿರ್ತಾರೆ. ಏನು ಪಾಪ, ಯಾವಾಗಲೂ ನಿಮಗೆ ಹಿತಚಿಂತನೇ ಮಾಡತಕ್ಕಂಥವ್ರು. ನೀವು ನಮಸ್ಕಾರ ಮಾಡದೇ ಇದ್ರೂ ನಿಮಗೆ ಹಿತಚಿಂತನ ಮಾಡುವಂತಹ ಮಹಾನುಭಾವರು ನೀವು ನಮಸ್ಕಾರ ಮಾಡಿದರೆ ಎಷ್ಟು ಸಂತೋಷದಿಂದ ಅವರು ಆಶೀರ್ವಾದ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಅದರಿಂದ ಎಷ್ಟು ಒಳ್ಳೆಯದಾಗತ್ತೆ. ಯಾಕೆ ಆ ಒಳ್ಳೆಯದರಿಂದ ವಂಚಿತರಾಗಬೇಕು? ಇವತ್ತು ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಎದ್ದ ತಕ್ಷಣ ನಮಸ್ಕಾರ ಮಾಡಬೇಕು ಎನ್ನುವ ಸಂಸ್ಕಾರವೇ ಹೋಗಿದೆ. ಎದ್ದ ತಕ್ಷಣ ಕಾನ್ವೆಂಟಿಗೆ ಓಡಬೇಕಾಗತ್ತೆ, ಸಾಕ್ಸ್ ಹಾಕು ಅಂತ ಕಾಲು ತೋರಿಸ್ತಾರೆ. ಯಾವ ತಾಯಿಯ ಕಾಲು ಹಿಡಿದು ನಮಸ್ಕಾರ ಮಾಡಬೇಕೋ ಆ ತಾಯಿಗೆ ಎದ್ದ ತಕ್ಷಣ ತೋರಿಸುವುದು 2 ಕಾಲುಗಳನ್ನು. ಈ ಪರಿಸ್ಥಿತಿ ಬಂದಿದೆ. ಮಕ್ಕಳ ಪೋಷಣೆ, ಅವರ ಕೈ ಕಾಲು ಎಲ್ಲವನ್ನೂ ಸ್ವಚ್ಛ ಮಾಡಿ ತೊಳೆದು ಅದನ್ನು ಬೆಳೆಸುವುದು ತಾಯಿಯ ಕರ್ತವ್ಯ. ಬೆಳೆಸ್ತಾಳೆ ಪ್ರೀತಿಯಿಂದ, ಆ ಮಾತು ಬೇರೆ. ತಾಯಿ ಪ್ರೀತಿಯಿಂದ ಮಾಡುವುದು ಒಂದು ಕಡೆಗಿರಲಿ, ಆದರೆ ಮಕ್ಕಳಿಗೆ ಆ ಸಂಸ್ಕಾರ ಬರಬೇಕು. ಎದ್ದ ತಕ್ಷಣ ತಂದೆ ತಾಯಿಗಳ ಕಾಲುಗಳನ್ನು ಮುಟ್ಟಿ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಬಲಗೈಯಿಂದ ಬಲಗಾಲು, ಎಡಗೈಯಿಂದ ಎಡಗಾಲನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ಹೀಗೆ ನಮಸ್ಕಾರ ಮಾಡಬೇಕು, ಹೀಗೆ ಅಲ್ಲ. ಅವರ ಬಲಗಾಲಿಗೆ ನಮ್ಮ ಬಲಗೈ, ಅವರ ಎಡಗಾಲಿಗೆ ನಮ್ಮ ಎಡಗೈ, ಹೀಗೆ 2 ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಇದೆ. ಗುರುಗಳಿಗೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು. ಈ ರೀತಿಯಾಗಿ ನಮಸ್ಕಾರವನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಮುಂದಿನ ಕೆಲಸ ಎಲ್ಲವನ್ನೂ ಮಾಡಬೇಕು. ಆದರೆ ನಮಸ್ಕಾರ ಮಾಡುವಾಗ ಭಗವಂತನ ಚಿಂತನವನ್ನು ಮರೆಯಬಾರದು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ
ಗುಹಾಶಯೈವ ನ ದೇಹಮಾನಿನೇ. ಆ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಅನುಸಂಧಾನ ಬರುವುದಿಲ್ಲ, ಆದರೆ ದೊಡ್ಡವರಾದ ಮೇಲಾದರೂ ಇದು ಬರಬೇಕು. ಮೊದಲಿಗೆ ಕಾಯಿಕವಾಗಿ ನಮಸ್ಕಾರ ಮಾಡಿದರೂ ತಪ್ಪಿಲ್ಲ. ಎಷ್ಟೋ ಜನ ಇವತ್ತು ಬಹಳ ತಾವು ಭಾರಿ ವಿಚಾರವಂತರು, ಮುಂದುವರೆದವರು ಅನ್ನೋದಕ್ಕೆ ನೋಡಿ ಒತ್ತಾಯ ಮಾಡಿ ಮಾಡಿಸೋದು ಯಾವುದೂ ಬೇಡ. ಅವರಿಗೆ ತಿಳುವಳಿಕೆ ಬರಲಿ, ದೊಡ್ಡವರಾಗಲಿ, ಶಾಸ್ತ್ರ ಓದಲಿ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಓದಲಿ, ಆಮೇಲೆ ತಿಳಿದುಕೊಂಡು ಬಗ್ಗೆ ನಮಸ್ಕಾರ ಮಾಡಲಿ ಅಂತ. ಅಷ್ಟೊತ್ತಿಗೆ ಅವರು ಶಾಸ್ತ್ರನೇ ಓದಬಾರದು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತಾರೆ. ಶಾಸ್ತ್ರ ಏನು ಓದ್ತಾರೆ ತಲೆ. ಮೊದಲಿಗೆ ಕಾಯಿಕವಾಗಿ ನಮಸ್ಕಾರ ಮಾಡಿಸಬೇಕು. ವಾಚಿಕವಾಗಿ ಕಾಯಿಕವಾಗಿ ಮಾಡುವ ಅಭ್ಯಾಸವಾದರೆ, ಆ ರೂಢಿಯಾದರೆ ನಾನು ಯಾಕೆ ಮಾಡಬೇಕು ಅನ್ನುವ ಜಿಜ್ಞಾಸೆ ಆಮೇಲೆ ಬರ್ತದೆ. ಸಜ್ಜನರ ಸಹವಾಸದಿಂದ ತತ್ವವನ್ನು ತಿಳಿದುಕೊಳ್ತಾನೆ, ಆಮೇಲೆ ಶ್ರದ್ಧೆಯಿಂದ ಮಾಡ್ತಾನೆ. ಆದರೆ ಮೊದಲಿಗೇನೆ ಅವನು ತಿಳುವಳಿಕೆಯಿಂದ ಮಾಡಿದರೆ ಮಾಡಲಿ, ಇಲ್ಲದೇ ಇದ್ರೆ ಬಿಡ್ಲಿ ಅಂತನ್ನುವುದು ಸರಿಯಲ್ಲ. ನಾವಾಗೆ ಅವರಿಗೆ ಶಾಸ್ತ್ರ ಪಾಠಕ್ಕೆ ಹೋಗ್ರಿ, ದೊಡ್ಡವರ ಹತ್ರ ಹೋಗ್ರಿ, ಪುರಾಣ ಪ್ರವಚನ ಕೇಳ್ರಿ ಅಂತ ಹೇಳೋದಿಲ್ಲ ರೀ. ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನು ಮಾಡಲಿ ಅಂತ ಹಾಗೇ ಬಿಡ್ತೇವೆ. ಮತ್ತು ಶಾಲೆಗೆ ಹೋಗುವಾಗೂ ಹಾಗೆ ಬಿಡಬೇಕಾಗಿತ್ತು. ಅವರಿಗೆ ತಿಳುವಳಿಕೆ ಬಂದು ಅವರ ಪಾಡಿಗೆ ಅವರ ಶಾಲೆಗೆ ಹೋದ್ರೆ ಹೋಗಲಿ ಅಂತ ಹಾಗೆ ಯಾಕೆ ನೀವು ಒತ್ತಾಯ ಮಾಡಿ ಅವರು ಹಠ ಮಾಡಿದ್ರು, ಹತ್ತರು, ಕರೆದರು, ಎತ್ತಿ ಒಯ್ದು ಶಾಲೆಯಲ್ಲಿ ಒಗೆದು ಮೈತುಂಬ ಮತ್ತೆ ಪಾಶ್ಚಾತ್ಯ ವೇಷವನ್ನ ಹಾಕಿ ಒತ್ತಾಯದಿಂದ, ಆವಾಗ ಮಾತ್ರ ಒತ್ತಾಯ ಮಾಡಲಿಕ್ಕೆ ಬಂತು. ಯಾಕೆ? ತಿಳುವಳಿಕೆ ಇರೋದಿಲ್ಲ. ನಾವು ಈಗ ಶಾಲೆಗೆ ಒತ್ತಾಯದಿಂದ ಕಳಿಸಿದ್ರೆ ಮುಂದೆ ತಾವೇ ಇಚ್ಛೆಯಿಂದ ಹೋಗ್ತಾರೆ ಎನ್ನುವುದಕ್ಕೆ ಒತ್ತಾಯದಿಂದ ಕಳಿಸ್ತಿರೋ ಇಲ್ವೋ? ಮತ್ತು ಶಾಸ್ತ್ರದ ವಿಷಯದಲ್ಲಿ ಅದೇಗ್ ಬೇಡ. ಶಾಸ್ತ್ರದಲ್ಲಿಯೂ ಮೊದಲಿಗೆ ಒತ್ತಾಯ ಮಾಡೇನೆ ಹೇಳಬೇಕು, ಭಯದಿಂದಲೇನೆ ಹೇಳಬೇಕು. ನೀನು ನಮಸ್ಕಾರ ಮಾಡದೇ ಇದ್ದರೆ ರಾತ್ರಿ ದೇವರು ಮೂಗು ಕೊಯ್ತಾನೆ ಅಂತ ಹೇಳ್ತಾರಲ್ಲ, ಮಕ್ಕಳಿಗೆ ಹಾಗೇ ಹೆದರಿಸಬೇಕು. ಹೇಗೋ ಮಾಡಿ ಮೊದಲಿಗೆ ಅವರಿಗೆ ರೂಢಿ ಮಾಡಿಸಿಬಿಡಬೇಕು. ರೂಢಿಯಾದ ಮೇಲೆ ಕ್ರಮೇಣ ತಿಳುವಳಿಕೆ ಬರುವ ವಯಸ್ಸಿನಲ್ಲಿ ತಿಳುವಳಿಕೆಯನ್ನು ಕೊಡ್ತಾ ಹೋಗ್ಬೇಕು. ತಿಳುವಳಿಕೆ ಕೊಡಬಾರದು ಅಂತ ಶಾಸ್ತ್ರ ಹೇಳುವುದಿಲ್ಲ, ತಿಳುವಳಿಕೆ ಬೇಕು. ಯದೇವ ವಿದ್ಯೆಯಾ ಕರೋತಿ, ವಿದ್ಯಾಪೂರ್ವಕವಾಗಿ ಭಗವಂತನ ತತ್ವಜ್ಞಾನ ಪೂರ್ವಕವಾಗೇನೆ, ಶ್ರದ್ಧಾಪೂರ್ವಕವಾಗೇನೆ ಕರ್ಮ ಮಾಡಬೇಕು. ಆದರೆ ಶ್ರದ್ಧಾ ವಿದ್ಯೆಗಳು ಬರುವ ವಯಸ್ಸಿನಲ್ಲಿ ವಿದ್ಯೆಗೆ ಅವಕಾಶ. ಅದಕ್ಕೂ ಮೊದಲಿಗೆ ಏಷ ಆದೇಶ ಎಂಬುದಾಗಿ ಆದೇಶ ರೂಪದಲ್ಲಿಯೇ ಅದನ್ನ ಹೇಳಿ ಪರಿಪಾಲನೆ ಮಾಡಿಸಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಆ ರೀತಿಯಾಗಿ ಭಗವಂತನ ಅನುಸಂಧಾನ ಪೂರ್ವಕವಾಗಿ ಜ್ಞಾನ ಗುರುಗಳಿಂದ ಬಂದಿದೆ ಅನ್ನೋದಕ್ಕಾಗಿ ಗುರುಗಳಿಗೆ ನಮಸ್ಕಾರ. ಮೋಕ್ಷೋಪಯೋಗಿಯಾದ ಜ್ಞಾನವನ್ನ ಕೊಟ್ಟಂತಹ ಗುರುಗಳಿಗೆ ಜ್ಞಾನ ಕೊಟ್ಟದ್ದಕ್ಕೆ ನಮಸ್ಕಾರ. ಆದರೆ ಜ್ಞಾನ ಕೊಟ್ಟವರು ನಿಜವಾಗಿ ಯಾರು? ಗುರುಶುಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ. ಆ ಗುರುಗಳಲ್ಲಿ ಜ್ಞಾನವನ್ನ ಕೊಟ್ಟು, ಅವರಿಗೆ ಇಂದ್ರಿಯಗಳನ್ನ ಕೊಟ್ಟು, ಅವರ ಮುಖಾಂತರ ಜ್ಞಾನೋಪದೇಶವನ್ನ ಮಾಡಿಸಿದಂಥವನು ದೇವರು. ಅಂದಮೇಲೆ ನಿಜವಾಗಿ ಜ್ಞಾನ ಕೊಟ್ಟ ಕಾರಣಕ್ಕೆ ಮಾಡಬೇಕಾದ ನಮಸ್ಕಾರ ಈ ಗುರುಗಳಲ್ಲಿ ಇವತ್ತು, ಹಿಂದಿನ ಮುಂದಿನ ಜನ್ಮಗಳಲ್ಲಿ, ಹಿಂದಿನ ಮುಂದಿನ ಗುರುಗಳಲ್ಲಿ, ಅನಾದ್ಯನಂತ ಕಾಲಗಳಲ್ಲಿಯೂ ಇದ್ದು, ದೇವತೆಗಳಲ್ಲಿಯೂ ಇದ್ದು ನಮಗೆ ಜ್ಞಾನವನ್ನ ಕೊಡಿಸುವಂತಹ ಆ ಭಗವಂತನಿಗೆ ಮುಖ್ಯವಾದ ನಮಸ್ಕಾರ. ಅನಂತರ ವಾಯುದೇವರಿಗೆ, ದೇವತೆಗಳಿಗೆ, ಅವರೆಲ್ಲರಿಗೂ ಅಧಿಷ್ಠಾನರಾದ ಈ ಗುರುಗಳಿಗೆ ನಂತರದ ನಮಸ್ಕಾರ. ಇವರಿಗೂ ಇದೇ ನಮಸ್ಕಾರ, ಆದರೆ ಕೊನೆಗೆ ಮುಖ್ಯವಾಗಿ ಭಗವಂತನಿಗೆ. ಇದರಂತೆ ತಂದೆ ತಾಯಿಗಳಿಗೆ ನಿಜವಾಗಿ ನನಗೆ ದೇಹ ಕೊಟ್ಟವನು, ದೇಹದ ನಿರ್ಮಾಣ ಮಾಡಿದವನು, ದೇಹದ ಉತ್ಪತ್ತಿಗೆ ಕಾರಣನಾದವನು, ತನ್ನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ನನ್ನ ದೇಹದೊಳಗಿನ ಅನಂತ ವಿಧವಾದ ವ್ಯಾಪಾರಗಳನ್ನು ಮಾಡಿಸ್ತಕ್ಕಂತಹ ಮಹಾನುಭಾವ ಆ ಭಗವಂತ, ಅವನಿಗೆ ಮುಖ್ಯ ನಮಸ್ಕಾರ. ಆದರೆ ಆ ಭಗವಂತನ ಸನ್ನಿಧಾನದಿಂದ ದೇಹದ ಉತ್ಪತ್ತಿಗೆ ನಿಮಿತ್ತ ಕಾರಣರಾದ ತಂದೆ ತಾಯಿಗಳಿಗೂ ಅನಂತರದ ನಮಸ್ಕಾರ ಎಂಬ ಭಾವನೆಯಿಂದ ನಮಸ್ಕಾರ ಮಾಡಬೇಕು. ತಂದೆ ತಾಯಿಗಳಿಗೆ ಮಾತ್ರ ಮಾಡ್ತಾ ಇದ್ದೇನೆ ಅಂತ ತಿಳಿಯಬಾರದು. ಅವರು ಭಗವಂತನ ಪ್ರತಿಮೆ, ಪರಮಾತ್ಮನ ಅಧಿಷ್ಠಾನ ಎಂಬುದಾಗಿ ತಿಳಿದು ಹಿರಿಯರಿಗೆ, ಜ್ಞಾನಿಗಳಿಗೆ ನಮಸ್ಕಾರವನ್ನು ಮಾಡಬೇಕು. ಆ ವಿಧವಾದ ನಮಸ್ಕಾರವನ್ನ ಮಾಡುವಂತಹ ಒಂದು ಅಭ್ಯಾಸ ಯಾರಿಗಿದೆ ಅವರಿಗೆ ಜನ್ಮಾಂತರದಲ್ಲಿ ಎಲ್ಲರಿಂದಲೂ ನಮಸ್ಕಾರ ಮಾಡಿಸಿಕೊಳ್ಳೋ ಹಾಗಾಗತ್ತೆ. ಇನ್ನೊಬ್ಬರಿಗೆ ಜೀಜಿ ಎಂದು ಬದುಕುವ ಪ್ರಸಕ್ತಿ ಬರೋದಿಲ್ಲ. ನಮ್ಮ ಗುರುಗಳು ಮೇಲಿಂದ ಮೇಲೆ ಹೇಳ್ತಾ ಇದ್ರು, ದೇವರಿಗೆ ನಾವು ಏನು ಮಾಡ್ತೇವೋ ಹಾಗೆ ನಮಗೆ ದೇವರು ಮಾಡಿಸ್ತಾನೆ ಅಂತ. ದೇವರಿಗೆ, ಜ್ಞಾನಿಗಳಿಗೆ ಅನೇಕ ಅಧಿಷ್ಠಾನಗಳಲ್ಲಿ ನಾವು ನಮಸ್ಕಾರ ಮಾಡ್ತಾ ಇದ್ರೆ ದೇವರು ನಮಸ್ಕಾರ ಮಾಡಿಸ್ತಾನೆ. ಇನ್ನೊಬ್ಬರ ಕಡೆಯಿಂದ ದೇವರಿಗೆ ಹೂವುಗಳನ್ನ ನಿತ್ಯದಲ್ಲಿ ದೇವರಿಗೆ ತುಳಸಿ ಹೂವು ಇವುಗಳಿಂದ ಚೆನ್ನಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ದೇವರು ಅನೇಕ ವಿಧವಾಗಿರತಕ್ಕಂತಹ ಸಭೆಗಳಲ್ಲಿ, ಸಮಾರಂಭಗಳಲ್ಲಿ ಅನೇಕ ಸಜ್ಜನರ ಮಧ್ಯದಲ್ಲಿ ಹೂವಿನ ಮಾಲೆಗಳನ್ನು ಹಾಕಿಸಿ ಮರ್ಯಾದೆಯನ್ನು ಕೊಡಿಸ್ತಾನೆ.
ಎಂದೂ ದೇವರಿಗೆ ಹೂ ಏರಿಸಲಿಲ್ಲ, ಎಂದಿಗೂ ದೇವರಿಗೆ ತುಳಸಿ ಏರಿಸಲಿಲ್ಲ, ದೇವರ ಪೂಜೆಯನ್ನ ಮಾಡಲಿಲ್ಲ ಶ್ರದ್ಧೆಯಿಂದ ಅಂತಂದ್ರೆ ಅಂಥವನಿಗೆ ಪರಮಾತ್ಮ ಆ ವಿಧವಾದ ಆದರ ಗೌರವ ಸತ್ಕಾರಗಳನ್ನು ಕೊಡಿಸೋದಿಲ್ಲ. ಪ್ರತ್ಯುತ ಇನ್ನೊಬ್ಬರಿಗೆ ಅಧೀನನಾಗಿ ನೀಚರ ಸೇವೆಯನ್ನ ಮಾಡಿ ಬದುಕುವಂತಹ ಒಂದು ದೌರ್ಭಾಗ್ಯವನ್ನು ಕೊಡ್ತಾನೆ ಎಂಬುದಾಗಿ ಶಾಸ್ತ್ರ ತಿಳಿಸುತ್ತದೆ. ನಾನಾ ವಿಧವಾದ ವೃತ್ತಿಗಳ ಹೆಸರು ಹೇಳಿದ್ದಾರೆ. ಅನೇಕ ಜನರ ಮನಸ್ಸಿಗೆ ನೋವಾಗತ್ತೆ, ಆದ್ದರಿಂದ ನಾನು ಅದನ್ನು ಓದುವುದಿಲ್ಲ. ಈ ರೀತಿಯಾಗಿ ಯಾರು ದೊಡ್ಡವರಿಗೆ ನಮಸ್ಕಾರ ಮಾಡೋದಿಲ್ಲ, ಬಗ್ಗಿ ನಡೆಯೋದಿಲ್ಲ, ವಿನಯದಿಂದ ವರ್ತನೆ ಮಾಡುವುದಿಲ್ಲ, ಅವರು ಯಾವ ಯಾವ ವೃತ್ತಿಯನ್ನು ಅನುಸರಣೆ ಮಾಡುವ ಸಂದರ್ಭ ಬರುತ್ತದೆ ಅಂತ ಮಹಾಭಾರತ ಲಿಸ್ಟ್ ಕೊಟ್ಟಿದೆ. ಬೇಕೆಂದವರು ನೋಡಿಕೊಳ್ಳಬಹುದು. 222ನೇ ಅಧ್ಯಾಯ 16-17 ಶ್ಲೋಕಗಳು. ನಾನು ಓದುವುದಿಲ್ಲ, ಯಾಕೆಂದ್ರೆ ಆ ವೃತ್ತಿಗಳಲ್ಲಿದ್ದವರಿಗೆ ಮನಸ್ಸಿಗೆ ಬೇಜಾರಾಗತ್ತೆ. ಇದಾದ ಮೇಲೆ ಒಟ್ಟಾರೆ ದಾಸ್ಯ ವೃತ್ತಿಗೆ ಕಾರಣವನ್ನ ಹೇಳ್ತಾರೆ ರುದ್ರದೇವರು. ದುಡ್ಡನ್ನ ಕಳ್ಳತನದಿಂದ ಅಪಹಾರ ಮಾಡಿದರೆ, ಅಥವಾ ನಾನಾ ತರಹದ ಬೇರೆ ಬೇರೆ ಪದಾರ್ಥಗಳನ್ನ ಕಳ್ಳತನ ಮಾಡಿ ತೆಗೆದುಕೊಂಡು ಬಂದ್ರೆ, ಕಳ್ಳತನ ಮಾಡುವ ಸ್ವಭಾವ ಬಹಳ ಇರ್ತದೆ ಕೆಲವರಿಗೆ. ಮನೆಯಲ್ಲಿ ಬೇಕಾದಷ್ಟಿದ್ರೂ ರುಚಿ ಹತ್ತುವುದಿಲ್ಲ. ಸುಮ್ಮನೆ ಮಾತನಾಡಲಿಕ್ಕೆ ಹೋದ ಹಾಗೆ ಮಾಡಿ ಇನ್ನೊಬ್ಬರ ಮನೆಯಲ್ಲಿ ಇದ್ದದ್ದನ್ನ ಅವರು ಯಾವುದೋ ಕೆಲಸಕ್ಕೆ ಒಳಗೆ ಹೋದಾಗ ಆ ಡಬ್ಬೆಯಲ್ಲಿ ಇದ್ದದ್ದನ್ನ ತೆಗೆದುಕೊಂಡು ತಿಂದ್ರೇನೆ ಅವರಿಗೆ ಆನಂದ. ಅದಕ್ಕಿಂತಲೂ ರುಚಿಯಾದ ಪದಾರ್ಥ ಬೇಕಾದಷ್ಟು ಮನೆಯಲ್ಲಿ ಹಾಕಿಕೊಂಡು ಸಾಮರ್ಥ್ಯ ಇರ್ತದೆ, ಅದು ಏನೋ ಒಂದು ಚಟ, ಇನ್ನೊಬ್ಬರದನ್ನ ತಿಂದುಬಿಡುವುದು. ತಿಂದು ಕೇಳಿ ಆದರೂ ತಿನ್ನಬೇಕು, ಇಲ್ಲ ಕದ್ದು ತಿನ್ನೋದೇ ಸ್ವಭಾವ. ಆ ರೀತಿಯಾಗಿ ಇನ್ನೊಬ್ಬರ ದ್ರವ್ಯವನ್ನ ಪದಾರ್ಥಗಳನ್ನ ಕದ್ದು ತಿನ್ನುವ ಸ್ವಭಾವ ಇದ್ರೆ, ಅಥವಾ ಕೆಲವರು ಏನೋ ವಿಶ್ವಾಸದಿಂದ ಹಣ ಕೊಟ್ಟಿರ್ತಾರೆ, ಇಟ್ಕೊಳ್ಳಿ ನಾನು ಊರಿಗೆ ಹೋಗಿ ಬಂದ ಮೇಲೆ ಕೊಡಿ ಅಂತ ಹೇಳ್ತಾರೆ. ಅಥವಾ ಇದನ್ನ ಬಡ್ಡಿಗೋಸ್ಕರವಾಗಿ ಅಂತ ಬಡವರು ಹಣ ಕೊಟ್ಟಿರ್ತಾರೆ. ಇವತ್ತೇ ಯಾರೋ ಒಬ್ಬರು ಸುದ್ದಿ ಹೇಳ್ತಾ ಇದ್ರು, ಲಕ್ಷಾಂತರ ರೂಪಾಯಿ ಯಾರೋ ಪಾಪ ಬಡ ಜನರಿಂದ ಸ್ವೀಕಾರ ಮಾಡಿ ನಿಮಗೆ ಬೇಕಾದಷ್ಟು ತಿರುಗಿ ಅದರಿಂದ ಮತ್ತೆ ಕೊಡ್ತೇವೆ, ಭೂಮಿಯನ್ನ ಬಡ್ಡಿಯನ್ನ ಕೊಡ್ತೇವೆ ಅಂತ ಕಸಿದುಕೊಂಡು ಹೆಸರಿಲ್ಲದೆ ಓಡಿ ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಆ ರೀತಿಯಾಗಿ ಮಾಡಿದರೆ ಇವತ್ತಿನ ಜನರಿಗೇನೋ ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗದೆ ಇರಬಹುದು, ಜನರಿಂದ ಬಚಾವಾಗಬಹುದು, ದೇವರಿಂದ ಬಚಾವಾಗ್ಲಿಕ್ಕೆ ಆಗುವುದಿಲ್ಲ. ದೇವರು ಆ ವ್ಯಕ್ತಿ ಯಾರ ಹಣವನ್ನ ಅಪಹಾರ ಮಾಡಿದ್ದಾನೆ, ಯಾರು ವಿಶ್ವಾಸದಿಂದ ಇಟ್ಟುಕೊಳ್ಳಿಕ್ಕೆ ಕೊಟ್ಟದ್ದನ್ನು ಮುಳುಗಿಸಿ ಬಿಟ್ಟಿದ್ದಾನೆ, ಅದೇ ವ್ಯಕ್ತಿ ಜನ್ಮಾಂತರದಲ್ಲಿ ಹುಟ್ಟಿದಾಗ ಅವನ ದಾಸನಾಗಿ ಅವನ ಮನೆಯಲ್ಲಿ ಕೂಲಿ ಕೆಲಸ ಮಾಡುವ ಹಾಗೆ ಹುಟ್ಟಿಸ್ತಾನೆ ದೇವರು. ಯಾರ ಹಣವನ್ನು ಕದ್ದಿರ್ತಾನೆ, ಯಾರ ಹಣವನ್ನು ಮುಳುಗಿಸಿರ್ತಾನೋ ಆ ವ್ಯಕ್ತಿಯ ದಾಸನಾಗಿ ಜನ್ಮಾಂತರದಲ್ಲಿ ಇವನು ಕೆಲಸ ಮಾಡೋ ಹಾಗೆ ಇವನ ಕಡೆಯಿಂದ ಕೆಲಸ ಮಾಡಿಸಿ ಅವನ ಹಣದ ಮತ್ತೆ ಮುಯ್ಯ ತೀರಿತು ಅಂತ ಭಗವಂತ ಆ ಸೇಡನ್ನು ತೀರಿಸ್ತಾನೆ. ಅವರಿಗೆ ಗೊತ್ತಿಲ್ಲ, ಆದರೆ ಭಗವಂತಗೆ ಅದು ಗೊತ್ತು. ಅವರನ್ನು ಮಾಫಿ ಮಾಡುವುದಿಲ್ಲ ಪರಮಾತ್ಮ. ಮಹಾಭಾರತ ಹೇಳುತ್ತದೆ, ನನ್ನ ಮಾತಲ್ಲ, ದಾಸಭೂತ ಭವಿಷ್ಯಂತಿ ಜನ್ಮ ಪ್ರಭೃತಿ ಮಾನವಾಹ ತೇಷಾಂ ಕರ್ಮಾಣಿ ಕುರುವಂತಿ ಯೇಷಾಂ ತೇ ಧನಹಾರಕಾಹ. ಯಾರ ಹಣವನ್ನು ಅಪಹಾರ ಮಾಡಿರ್ತಾರೋ ಅವರ ಮನೆಯಲ್ಲಿ ಕೂಲಿ ಕೆಲಸ ಮಾಡುವಂತೆ ಪರಮಾತ್ಮ ಹುಟ್ಟಿಸ್ತಾನೆ. ಆದ್ದರಿಂದ ಸರ್ವಾತ್ಮನ ಇನ್ನೊಬ್ಬರ ಹಣವನ್ನ ಅಪಹಾರ ಮಾಡಬಾರದು, ಇನ್ನೊಬ್ಬರ ಯಾವ ವಸ್ತುವನ್ನು ಕಳ್ಳತನ ಮಾಡಬಾರದು ಎಂಬುದಾಗಿ ತಿಳಿಸ್ತಾರೆ. ಆದ್ದರಿಂದ ಆ ಜನ್ಮದಲ್ಲಿಯೂ ಕೂಡ ವಿಶೇಷವಾಗಿ ಅವರನ್ನ ಸಂತೋಷಪಡಿಸಬೇಕು, ಚೆನ್ನಾಗಿ ಸೇವೆ ಮಾಡಬೇಕು. ಜನ್ಮಾಂತರದಲ್ಲಿ ನಾನು ಮಾಡಿದ ಅಪರಾಧಕ್ಕೆ ದೇವರು ನನಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ, ಇನ್ನೊಮ್ಮೆ ಇಂತಹ ಅಪರಾಧವನ್ನು ಮಾಡುವ ಬುದ್ಧಿಯನ್ನು ನನಗೆ ಕೊಡುವುದು ಬೇಡ ಅಂತ ದೇವರಿಗೆ ಪ್ರಾರ್ಥಿಸಿ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿದರೆ ಆ ಪಾಪದಿಂದ ಮುಕ್ತನಾಗ್ತಾನಂತೆ. ಆಗಲೂ ಮತ್ತೆ ಮೋಸ ಮಾಡಿದ ಅಂದ್ರೆ ಮತ್ತೆ ಇನ್ನೂ ಕೆಟ್ಟ ಯೋನಿಯಲ್ಲಿ ಇನ್ನೂ ಕೆಟ್ಟ ತರಹದ ದುಃಖವನ್ನು ಅನುಭವಿಸುವಂತೆ ಪರಮಾತ್ಮ ಹುಟ್ಟಿಸ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಆದ್ದರಿಂದ ಆ ರೀತಿಯಾಗಿ ಮಾಡಬಾರದು. ಇನ್ನೂ ಕೆಟ್ಟ ಪರಿಸ್ಥಿತಿ ಕೆಲವರಿಗಿರ್ತದೆ. ಬರೀ ಸ್ತೋತ್ರ ಮಾಡಿ ಬದುಕುವುದಲ್ಲ, ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬದುಕುವುದೂ ಅಲ್ಲ, ಪರೇಶಾಂ ಮಲಹಾರಕಾಹ, ಇನ್ನೊಬ್ಬರ ಹೊಲಸನ್ನ ಎತ್ತಿ ಹಾಕತಕ್ಕಂತಹ ಕೆಲವು ಅತೀ ಕ್ಷುದ್ರವಾದ ಕೆಲಸವನ್ನ ಮಾಡುವ ಪರಿಸ್ಥಿತಿ ಬರುತ್ತದೆ ಅನೇಕ ಜನರಿಗೆ. ಆ ರೀತಿಯಾಗಿ ಹೊಲಸ್ಸು ಎತ್ತಿ ಹಾಕಿ ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳುವಂತಹ ಪರಿಸ್ಥಿತಿ ಬರ್ತದಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಅದಕ್ಕೂ ಇದೇ ಕಾರಣ ಅಂತಂತಾರೆ. ಪ್ರಣಾಮಂತು ನಕುರುವಂತಿ ಗುರುಣಾಮಪಿ ಪಾಮರಾಹ. ಜ್ಞಾನಿಗಳಿಗೆ, ಗುರುಗಳಿಗೆ, ಹಿರಿಯರಿಗೆ ಯಾರು ನಮಸ್ಕಾರ ಮಾಡೋದಿಲ್ಲ, ಯಾರು
ಅವರಿಗೆ ವಿನೀತರಾಗಿ ಬಾಳೋದಿಲ್ಲ, ಅವರಿಗೆ ಇನ್ನೊಬ್ಬರ ಹೊಲಸ್ಸು ಎತ್ತಿ ಹಾಕುವ ಕೆಟ್ಟ ಕೆಲಸ ಮಾಡುವ ಸಂದರ್ಭ ಜನ್ಮಾಂತರದೊಳಗೆ ಬರ್ತದೆ. ಎಲ್ಲ ಯುವಕರು, ಬರೇ ಯುವಕರಲ್ಲ, ವೃದ್ಧರಾಗಲಿ, ಯುವಕರಾಗಲಿ, ಸ್ತ್ರೀಯರಾಗಲಿ, ಪುರುಷರಾಗಲಿ ಪ್ರತಿಯೊಬ್ಬರೂ ತಿಳಿಯಬೇಕಾದದ್ದು. ತಮಗಿಂತಲೂ ಹಿರಿಯರಿಗೆ, ತಮಗಿಂತಲೂ ಜ್ಞಾನಿಗಳಿಗೆ ಮೊಟ್ಟ ಮೊದಲಿಗೆ ಬೆಳಿಗ್ಗೆ ಎದ್ದು ಮಾಡತಕ್ಕಂತಹ ಕೆಲಸ ಅಂದ್ರೆ ಮನೆಯಲ್ಲಿರುವ ಅತ್ತೆ, ಮಾವ, ಗಂಡ ಅಥವಾ ತಂದೆ, ತಾಯಿ, ಅಣ್ಣ, ಅಕ್ಕ, ಯಾರೇ ಹಿರಿಯರಿರಲಿ ಎಲ್ಲರಿಗೂ ನಮಸ್ಕಾರ ಮಾಡಬೇಕು. ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ತಾರತಮ್ಯ ಕ್ರಮದಲ್ಲಿ ಅಥವಾ ಬಂಧುತ್ವದಲ್ಲಿ ಹಿರಿಯರಾಗಿರಬಹುದು. ಶಾಸ್ತ್ರ ಹೇಳುತ್ತದೆ, ವಿತ್ತಂ ಬಂಧುರ್ ವಯಃಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರೀಯೋಷ್ಯುತ್ತರೋತ್ತರಂ. ವಿತ್ತ ಸಂಪತ್ತಿನಿಂದ ದೊಡ್ಡವರಾಗಿರಬಹುದು, ಅಥವಾ ಬಂಧುತ್ವದಲ್ಲಿ ದೊಡ್ಡವರಾಗಿರಬಹುದು, ವಯಸ್ಸಿನಲ್ಲಿ ದೊಡ್ಡವರಾಗಿರಬಹುದು, ಒಳ್ಳೆ ಕೆಲಸ ಮಾಡಿರಬಹುದು, ಬಹಳ ಉತ್ತಮವಾದ ದಾನ ಧರ್ಮಾದಿಗಳನ್ನು ಮಾಡುತ್ತಾರೆ, ಒಳ್ಳೆ ದೇವಸ್ಥಾನವನ್ನು ಕಟ್ಟಿಸಿದ್ದಾನೆ, ಬಹಳ ಸಜ್ಜನರಿಗೆ ಉಪಕಾರವನ್ನು ಮಾಡುತ್ತಾನೆ, ಅಂತಹ ಒಳ್ಳೆಯ ಕೆಲಸವನ್ನ ಮಾಡಿದರೂ ಸರಿ, ಅಥವಾ ಯಜ್ಞಯಾಗಾದಿಗಳು, ಜ್ಯೋತಿಷ್ಠೋಮಾದಿ ಯಜ್ಞಯಾಗಾದಿಗಳನ್ನು, ಅಶ್ವಮೇಧಾದಿ ಯಾಗಗಳನ್ನು ಮಾಡಿರುತ್ತಾರೆ, ಅಂತಹ ಕರ್ಮ. ಇನ್ನೊಂದು ವಿದ್ಯಾ, ಜ್ಞಾನ. ಇವುಗಳೆಲ್ಲ ನಮಸ್ಕಾರಕ್ಕೆ, ಮಾನ್ಯತೆಗೆ ಪ್ರಯೋಜಕವಾದಂತಹ ಧರ್ಮಗಳು. ಉತ್ತರೋತ್ತರ ಶ್ರೇಷ್ಠವಾದದ್ದು ಸಂಪತ್ತಿಗಿಂತಲೂ ಬಂಧುತ್ವ, ಅದಕ್ಕಿಂತಲೂ ವಯಸ್ಸು, ಅದಕ್ಕಿಂತಲೂ ಹೆಚ್ಚಾದದ್ದು ಮತ್ತೆ ಕರ್ಮ, ಎಲ್ಲಕ್ಕೂ ಹೆಚ್ಚಾದದ್ದು ವಿದ್ಯೆ. ವಿದ್ಯೆಯಲ್ಲಿ ಯಾರು ಉತ್ತಮರೋ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಗೌರವವನ್ನ, ಪ್ರಣಾಮವನ್ನ, ನಮಸ್ಕಾರವನ್ನ ಸಲ್ಲಿಸಬೇಕು. ಕವಿ ಹೇಳ್ತಾನಲ್ಲ, ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾಚ ವಚನೈ ಕೃತಕೇತರೈಶ್ಚೇತ್ ತೇಷಾಂ ಪ್ರಕಾಶನ ದಶಾಚ ಮಹೀಸುರೈಶ್ಚೇತ್ ತಾನಂತರೇಣ ನಿಪತೇತ್ ವನುಮತ್ ಪ್ರಣಾಮ. ಜಗತ್ತಿನಲ್ಲಿ ಉನ್ನತಿ ಸಿಗಬೇಕು ಧರ್ಮದಿಂದ, ಧರ್ಮ ತಿಳಿಯಬೇಕು ವೇದಗಳಿಂದ, ವೇದಗಳು ಉಳಿಯಬೇಕು ಬ್ರಾಹ್ಮಣರಿಂದ. ಅಂದ ಮೇಲೆ ಅಂತಹ ವೇದಜ್ಞಾನಿಗಳಾದ, ವೇದ ವಿದ್ವಾಂಸರಾಗಿರತಕ್ಕಂತಹ, ವೇದ ವೇದಾಂತಾದಿಗಳ ಅಧ್ಯಯನ ಮಾಡಿದಂತಹ ಶ್ರೇಷ್ಠವಾದ ಧರ್ಮವನ್ನು ಸಂರಕ್ಷಣೆ ಮಾಡುವ ಹಿರಿಯರಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ ನಮಸ್ಕಾರ ಮಾಡದೆ ಇನ್ಯಾರಿಗೆ ನಾನು ನಮಸ್ಕಾರ ಮಾಡಲಿ ಅಂತ ಕವಿ ಹೇಳ್ತಾನೆ. ಆ ರೀತಿಯಲ್ಲಿ ದೊಡ್ಡವರಿಗೆ ನಮಸ್ಕಾರವನ್ನ ಮಾಡದೆ, ಇನ್ನು ವಿಪರೀತವಾಗಿ ದೊಡ್ಡವರನ್ನೇ, ಹಿರಿಯರನ್ನೇ ತಮಗೆ ನಮಸ್ಕಾರ ಮಾಡುವಂತೆ ಒತ್ತಾಯ ಮಾಡ್ತಾರೆ. ಅಂತಹ ಮಹಾನುಭಾವರು ಕೆಲವರು ಇರ್ತಾರೆ. ಪಾಪ ದೊಡ್ಡವರಿರ್ತಾರೆ, ಜ್ಞಾನಿಗಳಿರ್ತಾರೆ, ಏನೋ ಬಡತನ, ಕಷ್ಟದಲ್ಲಿರ್ತಾರೆ ಅನ್ನೋದಕ್ಕಾಗಿ ಇವರಿಂದ ಏನೋ ಕೆಲಸ ಆಗಬೇಕಾಗಿರ್ತದೆ. ಬಂದು ಕೆಳಗೆ ಕೂಡು, ನಮಸ್ಕಾರ ಮಾಡು, 4 ದಿವಸ ದಾರಿ ಕಾಯಿ, ಆಮೇಲೆ ನೋಡ್ತೇನೆ ಅಂತಂತಾನೆ. ಆ ರೀತಿಯಾಗಿ ತನಗಿಂತಲೂ ಹಿರಿಯರನ್ನ, ಜ್ಞಾನಿಗಳನ್ನ, ಸಾತ್ವಿಕರನ್ನ ತಾನು ಬಗ್ಗಿಸಿ ಒತ್ತಾಯದಿಂದ, ಶಾಠ್ಯದಿಂದ ನಮಸ್ಕಾರ ಮಾಡಿಸಿಕೊಂಡ ಅಂದ್ರೆ ಜನ್ಮಾಂತರದಲ್ಲಿ ಬರೀ ಇನ್ನೊಬ್ಬರಿಗೆ ನಮಸ್ಕಾರ ಮಾಡೋದಲ್ಲ, ಇನ್ನೊಬ್ಬರ ಹೊಲಸು ಎತ್ತು ಹಾಕುವಂತಹ ಕೆಲಸ ಇವನಿಗೆ ಬರ್ತದೆ. ಮತ್ತು ಬಂತು ನೋಡಿ, ಪಾನಪಾಹ ಸರ್ವಭಕ್ಷಾಶ್ಚ, ಮದ್ಯಪಾನ ಮಾಡಿದರೆ, ಮಾಂಸ ಭಕ್ಷಣ ಮಾಡಿದರೂ ಕೂಡ ಈ ರೀತಿಯಾಗಿ ಇನ್ನೊಬ್ಬರ ಹೊಲಸನ್ನು ಎತ್ತಿ ಹಾಕುವಂತಹ ಸಂದರ್ಭ ಬರ್ತದೆ. ಆದ್ದರಿಂದ ಆ ರೀತಿಯಾಗಿ ಮಾಂಸಭಕ್ಷಣ, ಮದ್ಯಪಾನ ಅಥವಾ ದೊಡ್ಡವರಿಗೆ ನಮಸ್ಕಾರ ಮಾಡದೇ ಇರೋದು, ಅವರ ಕಡೆಯಿಂದಲೇ ನಮಸ್ಕಾರ ಮಾಡಿಸಿಕೊಳ್ಳೋದು, ಇಂತಹ ಕೆಟ್ಟ ಕೆಲಸವನ್ನ ಸರ್ವಥಾ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣಂ ಸರ್ವಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರಥಾನ್.
ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕರ್ಮಗಳ ವಿಚಿತ್ರವಾದ ಪ್ರಪಂಚವನ್ನೇ ನಮ್ಮೆಲ್ಲರಿಗೆ ಉಪದೇಶ ಮಾಡಿದಂತಹ ಮಹಾನುಭಾವರು ರುದ್ರದೇವರು, ಮುಖ್ಯವಾಗಿ ವೇದವ್ಯಾಸ ದೇವರು. ಕರ್ಮಗಳ ಈ ವಿಚಿತ್ರವಾಗಿರತಕ್ಕಂತಹ ಫಲಗಳು, ಇವುಗಳನ್ನು ತಿಳಿದು ಮನುಷ್ಯ ತನ್ನ ದಾರಿಯನ್ನು ಸರಿಯಾಗಿ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶ ವೇದವ್ಯಾಸ ದೇವರಿಗೆ, ರುದ್ರದೇವರಿಗೆ ಉಂಟು. ಆದರೆ ಕರ್ಮಗಳ ಇಷ್ಟೆಲ್ಲ ಫಲಗಳನ್ನು ಕೇಳಿದರೂ ಕೂಡ, ಪುರಾಣಗಳನ್ನು, ಇತಿಹಾಸಗಳನ್ನು ಎಷ್ಟು ಬಾರಿ ಶ್ರವಣ ಮಾಡಿದರೂ ಕೂಡ ಆ ವಿಧವಾದ ಸತ್ಕರ್ಮಗಳನ್ನು ಮಾತ್ರ ಮಾಡಿ ದುಷ್ಕರ್ಮಗಳನ್ನು ಬಿಡುವುದಕ್ಕೆ ಯಾಕೆ ಸಾಧ್ಯವಾಗುವುದಿಲ್ಲ ಅನ್ನುವುದನ್ನು ವಿಚಾರ ಮಾಡಬೇಕು. ಇದಕ್ಕೆ ಮೂಲಭೂತವಾಗಿ ಶ್ರದ್ಧೆ ಬೇಕು. ದೇವತೆಗಳ, ಗುರುಗಳ, ಎಲ್ಲ ಮಹಾತ್ಮರ ಅನುಗ್ರಹ ಬೇಕು. ನಾವು ಕೇಳಿದಂತಹ ತತ್ವಗಳನ್ನು ಅನುಷ್ಠಾನ ಮಾಡುವುದಕ್ಕೆ ನಮಗಾಗಬೇಕಾಗಿದ್ರೆ ಆ ಉಪದೇಶ ಮಾಡಿದಂತಹ ಗ್ರಂಥಕರ್ತೃಗಳ ಅನುಗ್ರಹ ಹಾಗೂ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಆದಾಗ ಮಾತ್ರ ನಮಗೆ ಒಳ್ಳೆಯ ಬುದ್ಧಿ ಬರುತ್ತದೆ, ಒಳ್ಳೆಯ ದಾರಿಯಲ್ಲಿ ನಮಗೆ ನಡೆಯಲಿಕ್ಕಾಗತ್ತೆ. ಗೊತ್ತಾದ ಮಾತ್ರಕ್ಕೆ ನಡೆಯಲಿಕ್ಕಾಗತ್ತೆ ಅಂತಲ್ಲ. ಧೂಮ್ರಪಾನ ಮಾಡಿದರೆ ಏನು ಅನರ್ಥ ಅಂತ ಗೊತ್ತಾದದ್ದು ಎಷ್ಟು ಜನರಿಗಿಲ್ಲ, ಬೇಕಾದಷ್ಟು ಜನರಿಗೆ ಗೊತ್ತು. ಆದರೆ ಅದನ್ನು ಬಿಡಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ಬೇಕಾದಂತಹ ಮನಸ್ಸಿನ ತಯಾರಿಯೇ ಬೇರೆ. ಅದರಂತೆ ನಾನಾ ವಿಧವಾದ ದುಷ್ಕರ್ಮಗಳು ನಮ್ಮಿಂದ ನಡೆಯಬಾರದು, ಸತ್ಕರ್ಮಗಳು ನಮ್ಮಿಂದ ನಡೆಯಬೇಕು ಅಂತಾಗಿದ್ರೆ ಕೇವಲ ಮಹಾಭಾರತದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ನಾವು ಕೇಳಿ ಆಯಿತು ಅಂತಂದ ಮಾತ್ರಕ್ಕೆ ಸನ್ಮಾರ್ಗದಲ್ಲಿ ನಡೀಲಿಕ್ಕಾಗತ್ತೆ ಅಂತಲ್ಲ. ಇದರರ್ಥ ಕೇಳೋದು ವ್ಯರ್ಥ ಅಂತಲ್ಲ. ಇದು ಒಂದು ಮೊಟ್ಟ ಮೊದಲನೆಯ ಉಪಾಯ. ಯಾವ ಕರ್ಮಗಳನ್ನು ಮಾಡಿದರೆ ನಮಗೆ ಹಿತ, ಯಾವುದರಿಂದ ಅಹಿತ, ಇದನ್ನು ಮೊದಲಿಗೆ ತಿಳಿಯೋದು ಅತ್ಯಂತ ಅಗತ್ಯವಾದದ್ದು. ಇದರ ಜೊತೆಗೆ ಆ ಗ್ರಂಥಕರ್ತೃಗಳಾದ ವೇದವ್ಯಾಸ ದೇವರ ಪೂರ್ಣ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ಉಪದೇಶ ಮಾಡಿದ ರುದ್ರದೇವರ, ಉಮಾದೇವಿಯರ ಅನುಗ್ರಹ ಬೇಕು. ಇಂದ್ರಾದಿ ಸಮಸ್ತ ತತ್ವಾಭಿಮಾನಿಗಳ ಅನುಗ್ರಹ, ಮುಖ್ಯವಾಗಿ ವಾಯುದೇವರ ಅನುಗ್ರಹ, ನಮ್ಮ ಸರ್ವ ಇಂದ್ರಿಯ ಪ್ರೇರಕರಾದ, ಮನಃಪ್ರೇರಕರಾದ ವಾಯುದೇವರ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ಹಾಗಾದ್ರೆ ಮಾತ್ರ ಇದನ್ನು ನಾವು ಅನುಷ್ಠಾನದಲ್ಲಿ ತರಲಿಕ್ಕೆ ಬರುತ್ತೆ. ನಿತ್ಯದಲ್ಲಿ ವಾಯುಸ್ತುತಿಯ ಪಾರಾಯಣವನ್ನು ಮಾಡಿ ಆ ವಾಯುದೇವರ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಂಡ್ರೆ ಆಗ ನಿಜವಾದ ಯಥಾರ್ಥವಾದ ಜ್ಞಾನ, ಯಥಾರ್ಥವಾದ ಸರಿಯಾದ ಶಾಸ್ತ್ರವಿಹಿತವಾದ ಕರ್ಮಾನುಷ್ಠಾನ ನಮ್ಮಿಂದ ಆಗಲಿಕ್ಕೆ ಸಾಧ್ಯ. ಒಂದು ಸಂದರ್ಭದಲ್ಲಿ ಒಂದು ಉಪನಿಷತ್ತಿಗೆ ಸುಂದರವಾದ ಅರ್ಥವನ್ನು ತಿಳಿಸ್ತಾರೆ ಮಹಾನುಭಾವರಾದ ವಾಜರಾಜ ಶ್ರೀಪಾದಂಗಳವರು. ಇಂತಹ ಸುಂದರವಾದ ಅರ್ಥವನ್ನ ತಿಳಿಸಲಿಕ್ಕೆ ಈ ಶ್ರೇಷ್ಠವಾದಂತಹ ಬುದ್ಧಿ ಬರುವುದಕ್ಕೇನು ಕಾರಣ ಅಂತ ಕೇಳಿದರೆ, ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾನ್ ಅಧ್ಯಾತ್ಮ ಜ್ಞಾನನೇತ ಯತಿವರಮಹಿತೋ ಭೂಮಿ ಭೂಷಾಮಣಿರ್ಮಿ. ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯ. ವಾಯುದೇವರು ನಮಗೆ ಶ್ರೇಷ್ಠವಾದ ಮತಿಯನ್ನು ಕೊಡಲಿ, ಶುದ್ಧವಾದ ಜ್ಞಾನವನ್ನು ಕೊಡಲಿ ಅಂತ ನಾವು ಭಕ್ತಿಯಿಂದ ವಾಯುಸ್ಥಿತಿಯ ಪಾರಾಯಣವನ್ನು ಮಾಡಿ ಕೇಳಿಕೊಂಡ್ರೆ ನಮಗೆ ಸುಮತಿಯನ್ನು ವಾಯುದೇವರು ಕೊಟ್ಟೇ ಕೊಡ್ತಾರೆ ಅನ್ನೋದಕ್ಕಾಗಿ ಇಂತಹ ಸಾಧನೆಯನ್ನ, ಸುಂದರವಾದ ಅರ್ಥವನ್ನು ಬರೆಯಲಿಕ್ಕಾಯಿತು ಅಂತಂತಾನೆ. ಆ ರೀತಿಯಾಗಿ ನಮಗೆ ಸುಮತಿ ಬರಬೇಕು ಅಂತಾದರೆ ವಾಯುದೇವರ ವಿಶೇಷವಾದ ಉಪಾಸನೆ, ಅದರ ನಂತರದಲ್ಲಿ ಸಮಸ್ತ ತತ್ವಾಭಿಮಾನಿಗಳ ವಿಶೇಷವಾದ ಸ್ತೋತ್ರಗಳನ್ನು ಹೇಳಿ ಅವರ ಪೂಜಾದಿಗಳನ್ನು ಮಾಡೋದಾಗಲಿ,
ನಾವು ಮಾಡಿದರೆ ಆಗ ಇದು ಬರ್ತದೆ. ಏನೋ ಒಂದು ಮನಸ್ಸಿನಲ್ಲಿ ಕೆಲಸ ಇಟ್ಕೊಂಡಿರ್ತಾನೆ, ಆ ಕೆಲಸ ಪೂರ್ಣ ಆಗಬೇಕು ಅನ್ನೋದಕ್ಕಾಗಿ ಗಣಪತಿ ಪೂಜೆ ಮಾಡಿಬಿಡೋದು ಅಷ್ಟೇ. ಹೀಗೆ ಮಾಡಬಾರ್ದು. ಅದಂತೂ ಸರಿ, ವಿಘ್ನ ಪರಿಹಾರಕ್ಕಾಗಿ ಗಣೇಶನ ಪೂಜೆ. ಆದರೆ ಆ ಗಣಪತಿ ಮೊದಲಾಗಿರತಕ್ಕಂತಹ ಮಹಾನುಭಾವರ ಅನುಗ್ರಹ ಮುಖ್ಯವಾಗಿ ನಮಗೆ ಬೇಕಾದದ್ದು ಸತ್ಕರ್ಮಗಳನ್ನು ಮಾಡುವುದಕ್ಕೆ, ನಿವೃತ್ತ ಕರ್ಮಗಳನ್ನು ಮಾಡೋದಕ್ಕೆ, ಭಗವಂತನ ವಿಶೇಷವಾದ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಆ ಎಲ್ಲ ತತ್ವಾಭಿಮಾನಿಗಳ ಪೂಜೆಯನ್ನ, ಅವರ ಸ್ತೋತ್ರವನ್ನು ವಿಶೇಷವಾಗಿ ನಾವು ಮಾಡಬೇಕು. ಇದೀಗ ಕೇಳಿದ್ರಲ್ಲ ಗಂಗೆಯ ಮಹಾತ್ಮ್ಯವನ್ನ. ಹೀಗೆ ಗಂಗಾದೇವಿಯ ಮಹಾತ್ಮ್ಯವನ್ನ ತಿಳಿಯೋದಾಗಲಿ, ಗಂಗೆಯಲ್ಲಿ ಸ್ನಾನ ಮಾಡುವುದಾಗಲಿ, ಗಂಗಾ ಸ್ಮರಣ ಮಾಡುವುದಾಗಲಿ, ಇವುಗಳೆಲ್ಲ ಎದಕ್ಕೆ? ನಮ್ಮ ಅನೇಕ ವಿಧವಾದ ಪಾಪಗಳು ನಮಗೆ ಪ್ರತಿಬಂಧಕವಾಗಿ ಇರುತ್ತದೆ. ನಮ್ಮಿಂದ ಒಳ್ಳೆಯ ಕೆಲಸ ಮಾಡಿಸದೇ ಇರೋ ಹಾಗೆ ಅನೇಕ ಪಾಪಗಳು ನಮಗೆ ಅಡ್ಡಿಯಾಗಿರ್ತವೆ. ಅಂತಹ ಪಾಪಗಳನ್ನೆಲ್ಲ ದೂರ ಸರಿಸಿ ಸತ್ಕರ್ಮಗಳನ್ನು ಮಾಡಿಸುವುದಕ್ಕೆ ಗುರುಗಳಲ್ಲಿ, ದೇವತೆಗಳಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿದಾಗ ಮಾತ್ರ ಇಷ್ಟೆಲ್ಲ ಕೇಳಿದ್ದಕ್ಕೆ ಸಾರ್ಥಕವಾಗಿದೆ. ಆ ರೀತಿಯಾಗಿ ಆ ಗುರುವನುಗ್ರಹವನ್ನ ಪ್ರಾರ್ಥನೆ ಮಾಡ್ತಾ ಉಮಾದೇವಿಯರು ಇನ್ನು ಕೆಲವು ಮಾತುಗಳನ್ನು ಕೇಳ್ತಾ ಇದ್ದಾರೆ. ಒಂದು ಕಥೆಯನ್ನು ನೀವು ಕೇಳಿದ್ದೀರಿ, ದೃಪದರಾಜನ ಕಥೆಯನ್ನ ಮಹಾಭಾರತದಲ್ಲಿ. ದ್ರೋಣಾಚಾರ್ಯರಿಗೆ ಪ್ರತಿಗ್ರಹೋಚ್ಛೋ ನಿಧರ್ಮವರ್ತಿ ಎಂಬುದಾಗಿ ಯಾರಿಗೂ ಕೈಚಾಚಿ ಬೇಡದೆ ಹಸ್ತಿನಾವತಿ ಪಟ್ಟಣದಲ್ಲಿ ಇದ್ದರೂ ಕೂಡ ಒಂದು ದಿವಸವೂ ರಾಜನ ಮನೆಗೆ ಹೋಗದೇ ಇದ್ದಂತಹ, ಕೇವಲ ತನ್ನದೇ ಆಗಿರತಕ್ಕಂತಹ ಅಯಾಚಿತವಾದ ವೃತ್ತಿಯಲ್ಲಿ ಪ್ರತಿಗ್ರಹವನ್ನ ಮಾಡದೆ ಶಿಲೋಂಚ ವೃತ್ತಿಯಿಂದ ಬದುಕತಕ್ಕಂತಹ ಮಹಾನುಭಾವರು. ಧಾನ್ಯದ ವ್ಯಾಪಾರ ಮಾಡುತ್ತಾ ಇರುವಾಗ ಕಾಳುಗಳು ನೆಲದ ಮೇಲೆ ಬೀಳುತ್ತವೆ. ರಾಶಿ ಮಾಡಿದಾಗ ಎಲ್ಲವನ್ನೂ ತೆಗೆದುಕೊಂಡು ಹೋದ ಮೇಲೆ ಹೊಲದಲ್ಲಿ ಹಾಗೆ ಕೆಲವು ಉಳಿದು ಬಿದ್ದಿರ್ತದೆ. ಹಾಗೆ ಸ್ವಲ್ಪ ಉಳಿಸ್ತಾ ಇದ್ರು. ಎಲ್ಲವನ್ನೂ ಕಸ ಗುಡಿಸಿ ಏನೂ ಉಳಿಯದೇ ಇದ್ದಾಗೆ ಮಾಡ್ತಾ ಇರಲಿಲ್ಲ ಹಳೆ ಕಾಲದ ಜನ. ಇಂತಹ ವಿರಕ್ತರು ಬಂದು ತೆಗೆದುಕೊಳ್ಳಿ ಅನ್ನೋದಕ್ಕಾಗಿ ಬಿಡ್ತಾ ಇದ್ರು ಸ್ವಲ್ಪ. ಆ ರೀತಿಯಾಗಿ ಬಿಟ್ಟಿರತಕ್ಕಂಥದ್ದನ್ನೇ ತಿಂದು ಬದುಕಿ ಜೀವನ ಮಾಡತಕ್ಕಂತಹ ಮಹಾನುಭಾವರು ದ್ರೋಣಾಚಾರ್ಯರು. ಆದರೆ ನಿಮಗೆಲ್ಲ ಕಥೆ ಗೊತ್ತಿದ್ದಂತೆ ಅಶ್ವತ್ಥಾಮಾಚಾರ್ಯರಿಗೆ ಕುಡಿಯುವುದಕ್ಕೆ ಹಾಲು ಬೇಕು, ಅದಕ್ಕಾಗಿ ಒಂದು ಆಕಳನ್ನು ಪಡೆಯಬೇಕು ಅನ್ನುವುದಕ್ಕಾಗಿ ತಮ್ಮ ಗೆಳೆಯನಾದ ದೃಪದನಿಗೆ ಕೇಳಲಿಕ್ಕೆ ಹೋದರು. ಯಾವ ದೃಪದ ದ್ರೋಣಾಚಾರ್ಯರ ಜೊತೆಗೆ ಅಧ್ಯಯನ ಮಾಡ್ತಾ ಇರುವಾಗ ಅರ್ಧ ರಾಜ್ಯವನ್ನೇ ನಿನಗೆ ಕೊಡ್ತೇನೆ ಮುಂದೆ ನಾನು ರಾಜನಾದ ಮೇಲೆ ಅಂತ ಪ್ರತಿಜ್ಞೆ ಮಾಡಿದ್ದ, ಅದೇ ದ್ರೋಣಾಚಾರ್ಯರು ಒಂದು ಆಕಳ ಕೇಳಲಿಕ್ಕೆ ಹೋದರೆ, ನಿನ್ನ ಗೆಳೆಯ ಬಂದಿದ್ದೇನೆ, ಒಂದು ಆಕಳ ಬೇಕು ಅಂತನ್ನುವುದಕ್ಕಾಗಿ ಬಂದಿದ್ದೇನೆ ಅಂತ ಹೇಳಿದರೆ, ನನಿರ್ಧನೋ ರಾಜಸಖೋ ಭವೇತ ಅಂತ ಉತ್ತರ ಕೊಡ್ತಾನೆ. ಬೇಕು ಅಂದ್ರೆ ಒಂದ್ ಯಾಕೆ 10 ಆಕಳ 100 ಆಕಳ ಕೊಟ್ಟೇನೋ, ಆದರೆ ನನ್ನ ಗೆಳೆಯ ಅಂತ ಹೇಳಿಕೊಂಡ್ರೆ ನಾನು ಅದನ್ನು ಕೇಳುವುದಿಲ್ಲ, ಅವನಿಗೆ ಭೇಟಿಯನ್ನೇ ಕೊಡುವುದಿಲ್ಲ, ಅವನನ್ನು ಆಚೆಗೆ ತಳ್ಳು ಅಂತಂತ. ಗೆಳೆಯ ಅಂತ ಹೇಳಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ? ನನ್ನಂತಹ ಮಹಾರಾಜನಿಗೆ ಒಬ್ಬ ಸಾಮಾನ್ಯ ದರಿದ್ರ ಬ್ರಾಹ್ಮಣ ಹೇಗೆ ಗೆಳೆಯನಾಗಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಉನ್ಮಾದ ಆ ಕಾಲದಲ್ಲಿ ಬಂತು. ಆ ರೀತಿಯಾಗಿರತಕ್ಕಂತಹ ಉನ್ಮಾದದ ಪ್ರತಿಫಲ ಏನಾಯಿತು ಅನ್ನುವುದನ್ನ ನೀವು ಕಾಣ್ತೀರಿ. ಮುಂದೆ ಅದೇ ದೃಪದ ರಾಜನನ್ನ ಕಟ್ಟಿ ದ್ರೋಣಾಚಾರ್ಯರ ಪಾದದ ಮೇಲೆ ತಂದು ಹಾಕ್ತಾನೆ ಅರ್ಜುನ. ಯಾವ ದೃಪದ ಇವನು ನನ್ನ ಗೆಳೆಯ ಅಂತ ಪ್ರೀತಿಯಿಂದ ಹೇಳಿ ಒಂದು ಆಕಳ ಕೊಟ್ಟು ಸಂತೋಷದಿಂದ ಕಳಿಸಿಬಿಟ್ಟಿದ್ದ ಅಂತಾದರೆ ತನ್ನಷ್ಟಕ್ಕೆ ತಾನು ರಾಜ್ಯದಲ್ಲಿ ಸುಖವಾಗಿ ಮೆರೆಯುತ್ತಾ ಇರಬಹುದಾಗಿತ್ತು. ಆದರೆ ಅರ್ಧ ರಾಜ್ಯವನ್ನೂ ಕೊಡಬೇಕಾಯಿತು, ಮಾನವನ್ನೂ ಕಳೆದುಕೊಳ್ಳಬೇಕಾಯಿತು. ಯಾವನನ್ನ ಗೆಳೆಯ ಅಂತ ಒಪ್ಪಲಿಕ್ಕೆ ತಯಾರಾಗಲಿಲ್ಲ, ಅವನ ಕಾಲಿನ ಮೇಲೆ ಹೊರಳಾಡುವಂತಹ ಸಂದರ್ಭ ಬಂತು. ಈ ರೀತಿಯಾಗಿ ಮನುಷ್ಯನಿಗೆ ಅಹಂಕಾರದ ಪ್ರತಿಫಲ ಸಿಗತ್ತೆ ಎಂಬುದಾಗಿ ಮಹಾಭಾರತದಲ್ಲಿ ನಾವು ಕಾಣುತ್ತೇವೆ. ದೃಪದ ರಾಜ ಇವನು ದೇವತಾಂಶ. ಹೀಗಾಗಿ ಆ ದೃಪದ ರಾಜ ಗಂಧರ್ವ, ಅವನಿಗೆ ಆಗಿರತಕ್ಕಂತಹ ಗತಿ ಬೇರೆ. ಆದರೆ ಯಾವ ವ್ಯಕ್ತಿ ಮನುಷ್ಯನಾಗಿರ್ತಾನೆ ಅಂಥವನಿಗೆ ಆಗುವಂತಹ ಅನರ್ಥಗಳೇನು ಅಂತ ಇಲ್ಲಿ ಹೇಳ್ತಾರೆ. ಯಾವ ವ್ಯಕ್ತಿಗಳು ತಮ್ಮ ಮನೆಗೆ ಯಾವುದೋ ಅಪೇಕ್ಷೆಯನ್ನ ಇಟ್ಟುಕೊಂಡು ಬಂದಿರತಕ್ಕಂತಹ ಅಭ್ಯರ್ಥಿಗಳನ್ನ ಒಳಗೇನೆ ಬಿಡದೆ ಹೊರಗಿನಿಂದಲೇ ಏನೋ ಮಾತನಾಡಿ ಕಳಿಸಿಬಿಡ್ತಾರೆ.
ಇವತ್ತಿನ ಕಾಲದಲ್ಲಿ ಇದನ್ನು ಬೇಕಾದಷ್ಟು ಕಡೆಗೆ ನಾವು ನೋಡ್ತೇವೆ. ಮನೆಗೆ ಬಂದಂಥವರಿಗೆ ಮೊಟ್ಟ ಮೊದಲಿಗೆ ಒಳಗೆ ಬರಬೇಕು ಅಂತ ಸ್ವಾಗತ ಮಾಡಿ ಆಸನ ಕೊಟ್ಟು ನೀರು ಕೊಟ್ಟು ಒಳ್ಳೆಯ ಮಾತುಗಳನ್ನಾಡಿ, ಶಕ್ತಿ ಇದ್ರೆ ಕೊಡ್ಲಿ, ಇಲ್ಲದೆ ಇದ್ರೆ ತಿರುಗಿ ಕಳಿಸಲಿ. ಆದರೆ ಬಂದವರಿಗೆ ಒಳ್ಳೆಯ ಮಾತನ್ನಾದರೂ ಆಡಬೇಕು. ವಾಚಂದದ್ಯಾತ್ಯ ಶೂನೃತಾಂ, ಆಸನವನ್ನು ಕೊಡಬೇಕು, ಒಳ್ಳೆಯ ಸಿಹಿಯಾದ ಮಾತುಗಳನ್ನು ಆಡಬೇಕು. ಅವರ ಬಂದ ಶ್ರಮವನ್ನ ಅರ್ಧ ಮಾತಿನಿಂದಲೇ ಕಡಿಮೆ ಮಾಡಿರಬೇಕು. ಆ ರೀತಿಯಾಗಿ ಮಾತನಾಡಿ ಆದರ ಉಪಚಾರಗಳನ್ನು ಮಾಡಿ ಅವನು ಬೇಡಿದ ವಸ್ತು ತನ್ನ ಹತ್ರ ಇದ್ರೆ ಕೊಡ್ಲಿ, ಇಲ್ಲದೆ ಇದ್ರೆ ಬಿಡ್ಲಿ. ಶಕ್ತಿ ಇದ್ರೆ ಪ್ರಯತ್ನದಿಂದ ಸಂಪಾದನೆ ಮಾಡಿ ಆದರೂ ಕೊಡ್ಲಿ. ಅದೂ ಆಗಲಿಲ್ಲ ಅಂದ್ರೆ ಒಳ್ಳೆಯ ಮಾತನ್ನಾದರೂ ಆಡಿ ಕಳಿಸಬೇಕು ಅಂತ ಶಾಸ್ತ್ರಗಳು. ಆ ರೀತಿಯಾಗಿ ಮಾಡದೆ ತಿರಸ್ಕಾರ ಮಾಡಿದರೆ ಬಹಳ ದೊಡ್ಡ ಅನರ್ಥವನ್ನೇ ಶಾಸ್ತ್ರ ಹೇಳಿ. ವೈಶ್ವಾನರ ಪ್ರವಿಶತ್ಯತಿರ್ ಬ್ರಾಹ್ಮಣೋ ಗ್ರಹಾನ್, ಅಗ್ನಿಗೆ ಸಮಾನನಾಗಿ ತೇಜಸ್ವಿಯಾಗಿರತಕ್ಕಂತಹ ವ್ಯಕ್ತಿ ಮನೆಗೆ ಬಂದಿರ್ತಾನೆ ಬ್ರಾಹ್ಮಣ, ಅಂಥವನಿಗೆ ಅಪೇಕ್ಷೆಯನ್ನು ಪೂರ್ಣ ಮಾಡದೆ ಕಳಿಸಬಾರದು ಅಂತ. ಹೀಗಿರುವಾಗ ಅದಕ್ಕೆ ವಿಪರೀತವಾಗಿ ಯಾರು ವರ್ತನೆ ಮಾಡುತ್ತಾರೆ ಅವರಿಗೆ ಆಗುವ ಅನರ್ಥವನ್ನ ಹೇಳ್ತಾರೆ. ಅವರಿಗೇನು ಅನರ್ಥವಾಗತ್ತೆ ಅಂದ್ರೆ, ಬೇಕಾದಷ್ಟು ಶಕ್ತಿ ಇದ್ದರೂ ಇನ್ನೊಬ್ಬರಿಗೆ ದಾನ ಮಾಡದೆ ದಾರಿಯಲ್ಲೇನೆ ಅವರನ್ನ ಕಾಯಿಸುವಂತೆ ಮಾಡುತ್ತಾರೋ ಅಂಥವರಿಗೂ ಕೂಡ ಜನ್ಮಾಂತರದಲ್ಲಿ ಅನೇಕ ತೊಂದರೆಗಳಿರ್ತದೆ. ಆ ಕೆಲಸಗಳಿಗೆ ನಾನಾ ತರಹದ ರಾಜಕಾರಣಿಗಳ ಹತ್ರ, ನಾನಾ ತರಹದ ಮಂತ್ರಿಗಳ ಹತ್ರ, ಶ್ರೀಮಂತರ ಹತ್ರ ಅಲದಾಡುತ್ತಾರೆ. ಯಾರೂ ಇವರಿಗೆ ಒಳಗೆ ಪ್ರವೇಶ ಮಾಡಿಸುವುದಿಲ್ಲ. ಎಲ್ಲಿ ಹೋದರೂ ಫೇಲ್ ಆಗ್ತಾರೆ, ಎಲ್ಲಿಯೂ ಕೆಲಸ ಆಗುವುದಿಲ್ಲ. ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಕೂಡ ಯಾವ ಅಧಿಕಾರಿಗಳಿಂದಲೂ ಯಾವ ಶ್ರೀಮಂತರಿಂದಲೂ ಇವರ ಇಚ್ಛೆ ಪೂರ್ಣವಾಗುವುದಿಲ್ಲ. ಕಾರಣ, ಜನ್ಮಾಂತರದಲ್ಲಿ ಇವರನ್ನ ನೋಡಿಕೊಂಡು ಬಂದಿರತಕ್ಕಂತಹ ಅಭ್ಯರ್ಥಿಗಳಿಗೆ, ಇವರನ್ನ ನೋಡಿಕೊಂಡು ಬಂದಿರತಕ್ಕಂತಹ ಯಾಚಕರಿಗೆ ಇವರು ಅವಕಾಶವನ್ನು ಕೊಡದೆ ಅವರಿಗೆ ಪೀಡೆಯನ್ನು ಕೊಟ್ಟದ್ದಕ್ಕಾಗಿ ಜನ್ಮಾಂತರದಲ್ಲಿ ಭಗವಂತ ಆ ರೀತಿಯಾಗಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. ಸಂವಾದಂತೂ ನಕುರುವಂತಿ ಪರೈಹಿ ಐಶ್ವರ್ಯ ಮೋಹಿತಾ, ಮಾತನಾಡೋದೂ ಇಲ್ಲ. ಬಡವರ ಜೊತೆಗೆ ಮಾತನಾಡಿದರೂ ಕೂಡ ಒಂದು ದೊಡ್ಡ ಅನುಗ್ರಹ ಅಂತ ತಿಳಿತಾನೆ. ನಾನು ಮಾತಾಡೋದೇ ಒಂದು ದೊಡ್ಡ ಅನುಗ್ರಹ ಅನ್ನುವ ಮಟ್ಟದಲ್ಲಿ ಅವರನ್ನ ಕಾಣ್ತಾ ಇರ್ತಾನೆ, ಮಾತೇ ಆಡಿಸೋದಿಲ್ಲ. ಆ ರೀತಿಯಾಗಿ ತಿರಸ್ಕಾರವನ್ನ ಮಾಡಿದರೆ ಎಲ್ಲ ಜನರ ತಿರಸ್ಕಾರಕ್ಕೆ ಪಾತ್ರವಾಗುವಂತಹ ಸ್ಥಿತಿ ಇವನಲ್ಲಿ ಬರುತ್ತದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕಾಗಿ ಎಂಥದೇ ಸಣ್ಣವರಾಗಿರಬಹುದು ಅವರ ಜೊತೆಗೆ ಪ್ರೀತಿಯಿಂದ ಮಾತನಾಡಿಸಬೇಕು, ಅತ್ಯಂತ ಆದರದಿಂದ ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ಗೌರವವನ್ನು ಸಲ್ಲಿಸಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ಮಹಾನುಭಾವರ ಚರಿತ್ರೆಯಲ್ಲಿ ನಾವೆಲ್ಲ ಇದನ್ನು ಕಾಣ್ತೇವೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಜೀವನ ಚರಿತ್ರೆಯೊಳಗೆ ಅವರನ್ನು ನೋಡಿದಂತಹ ಅನೇಕ ಜನ ಇಲ್ಲಿದ್ದಾರೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಎಷ್ಟು ನಿಷ್ಠುರವಾಗಿ ಧರ್ಮದ ಪರಿಪಾಲನೆಯನ್ನು ಮಾಡ್ತಾ ಇದ್ರು, ಮಾಡುವುದಕ್ಕೆ ಬೋಧಿಸ್ತಾ ಇದ್ರು, ಅಷ್ಟೇ ಸಾಮಾನ್ಯರ ಜೊತೆಗೂ ಕೂಡ ಅತ್ಯಂತ ಕಾರುಣ್ಯದಿಂದ ಅತೀ ಸ್ನೇಹದಿಂದಲೂ ವರ್ತನೆ ಮಾಡತಕ್ಕಂತಹ ಅವರ ವ್ಯಕ್ತಿತ್ವವನ್ನು ನಾವು ಕಾಣುತ್ತೇವೆ. ಎಂಥದೇ ಸಾಮಾನ್ಯ ಜನರನ್ನು ಪ್ರೀತಿಸಬೇಕು, ಇದರರ್ಥ ಅವರು ಮಾಡುವ ತಪ್ಪನ್ನೂ ಪ್ರೀತಿಸಬೇಕು ಅಂತಲ್ಲ, ತಪ್ಪನ್ನು ತಿದ್ದಲೇಬೇಕು. ಆದರೆ ಇನ್ನಿತರ ವಿಷಯಗಳಲ್ಲಿ ಮಾತ್ರ ಅವರ ಜೊತೆಗೆ ಸ್ನೇಹದಿಂದ ಇದ್ದು ಅವರನ್ನು ಪೋಷಣೆ ಮಾಡಿ ರಕ್ಷಣೆ ಮಾಡತಕ್ಕಂತಹ ಒಂದು ಕಾರುಣ್ಯ ದೊಡ್ಡವರಲ್ಲಿ ಇರುತ್ತದೆ. ಅದು ನಮಗೆ ಆದರ್ಶ. ಮಹಾಭಾರತ ಇದು ತತ್ವಗಳನ್ನು ಉಪದೇಶ ಮಾಡಿದರೆ ಆ ತತ್ವಗಳನ್ನು ಅನುಷ್ಠಾನದಲ್ಲಿ ತಂದುಕೊಂಡಿರತಕ್ಕಂತಹ ಅನೇಕ ಮಹನೀಯರ ಕಥೆಗಳನ್ನು ಸ್ವಯಂ ಮಹಾಭಾರತವೇ ಹೇಳುತ್ತದೆ. ಅದನ್ನು ನಾವು ಇತಿಹಾಸದಲ್ಲಿ ಇನ್ನಿತರ ಅನೇಕ ಮಹನೀಯರಲ್ಲಿಯೂ ಕಾಣುತ್ತೇವೆ. ವಿಜಾಪುರದೊಳಗೆ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಪ್ರತಿನಿತ್ಯ ಬೆಳಗ್ಗೆ 8-10 ಸಾವಿರ ಜನರ ಊಟ ಆಗಬೇಕು. ರಾತ್ರಿಯೂ 3-4 ಸಾವಿರ ಜನದ ಊಟ ಆಗ್ತಾ ಇತ್ತು. ಅನೇಕ ಜನ ಮನೆಯಲ್ಲಿ ಅಡಿಗೆನೇ ಮಾಡೋದು ಬಿಟ್ಟು ನಿತ್ಯವೂ ಎಲ್ಲರೂ ಅಲ್ಲೇ ಬರಬೇಕು. ಒಂದು ಸಲ ರಾತ್ರಿ ಊಟಕ್ಕೆ ಕುಳಿತಿದ್ದಾರೆ. ಎಲ್ಲ ವಿಧವಾಗಿರತಕ್ಕಂತಹ ಜನರು ಸಂಭ್ರಮದಿಂದ ಊಟ ಮಾಡುತ್ತಾ ಇರುವಾಗ ಕೆಲವು ವಿದ್ಯಾರ್ಥಿಗಳು ಮಾತ್ರ ದೂರದಲ್ಲಿ ನಿಂತಿದ್ರಂತೆ. ಯಾಕೆ ಊಟಕ್ಕೆ ಕುಳಿತಿಲ್ಲ ಅಂತ ಕರೆದರಂತೆ. ಸತ್ಯಧ್ಯಾನ ತೀರ್ಥರು ಓದ್ತಾ ಕುಳಿತಿದ್ರು. ದೂರದಲ್ಲಿ ನಿಂತು ಕೆಲವರನ್ನ ಊಟ ಮಾಡದೇ ಇದ್ದ ಮಕ್ಕಳನ್ನ ನೋಡಿ ಕರೆದರು.
ಸತ್ಯಜ್ಞಾನರ ಹತ್ರ ಹೋಗಬೇಕು ಅಂದ್ರೇನೆ ಹೆದರಿಕೆ ಮಕ್ಕಳಿಗೆ. ನಾವೇನು ಅಪರಾಧ ಮಾಡಿದ್ದೇವೋ ಏನೋ, ಯಾಕೆ ಕರೆದ್ರೋ ಏನೋ ಅಂತ ಹೆದರಿ ನಡಗ್ತಾ ಇದ್ದಾರೆ ಹತ್ರ ಬರೋದಕ್ಕೆ. ಏನಿಲ್ಲ, ಯಾಕೆ ಊಟಕ್ಕೆ ಕುಳಿತಿಲ್ಲ ಅಂತ ಕೇಳುವುದಕ್ಕೆ ಕರೆದೆ ಅಂತ ಹೇಳಿದ್ರು. ಅವರು ಹೇಳಿದರು, ಆಗಿನ ಕಾಲದಲ್ಲಿ ಇಷ್ಟು ಸುಲಭವಾಗಿ ಹೀಗೆ ಶರ್ಟ್ ಪ್ಯಾಂಟ್ ಹಾಕೊಂಡು ಬರುವ ಪದ್ಧತಿ ಇರಲಿಲ್ಲ. ಸ್ವಾಮಿಗಳ ಎದುರಿಗೆ ಬರಬೇಕು ಅಂದ್ರೆ ಅವುಗಳನ್ನೆಲ್ಲ ಬಿಟ್ಟೇ ಬರಬೇಕು. ಆ ರೀತಿಯಾಗಿ ಶರ್ಟ್ ಪ್ಯಾಂಟ್ಗಳನ್ನೆಲ್ಲ ಹಾಕಿಕೊಂಡಿದ್ದಾರೆ. ಹಾಗೆ ಊಟಕ್ಕೆ ಕೂಡ್ಲಿಕ್ಕೆ ಮಠದಲ್ಲಿ ಒಪ್ಪಿಗೆ ಕೊಡೋದಿಲ್ಲ. ಮತ್ತೆ ಅವುಗಳನ್ನು ಬಿಚ್ಚಿಟ್ಟು ಬರಬೇಕು ಅಂದ್ರೆ ಯಾರಾದರೂ ಕದ್ದುಕೊಂಡು ಹೋಗಿಬಿಟ್ರೆ, ಈ ಸಮಸ್ಯೆಯೊಳಗೆ ನಾವು ವಿಚಾರ ಮಾಡ್ತಾ ಕುಳಿತಿದ್ದೇವೆ ಅಂತ. ಏನ್ ಪರವಾಗಿಲ್ಲ, ಶರ್ಟ್ ಪ್ಯಾಂಟ್ ಹಾಕೊಂಡು ಊಟ ಮಾಡಿಬಿಡು ಅಂತ ಸತ್ಯಜ್ಞಾನರು ಹೇಳಲಿಲ್ಲ. ತಮ್ಮನ ಧರ್ಮದ ನಿಷ್ಠತೆಯನ್ನು ಬಿಡಲಿಲ್ಲ. ಆದರೆ ಅವರ ಮೇಲಿನ ಸ್ನೇಹ, ಆ ಸಣ್ಣ ವ್ಯಕ್ತಿಗಳ ಜೊತೆಗೂ ಕೂಡ, ಆ ಮಕ್ಕಳ ಜೊತೆಗೂ ಅವರು ಪ್ರೀತಿಯಿಂದ ವರ್ತನೆ ಮಾಡುವ ಕ್ರಮ ಅಂದರೆ, ಅವರು ಹೇಳಿದರಂತೆ, ನೀವು ಪಂಚೆ ಕೊಡ್ತೇನೆ, ಪಂಚೆ ಉಟ್ಕೊಂಡು ಊಟಕ್ಕೆ ಹೋಗ್ರಿ, ನೀವು ಬರೋವರೆಗೆ ನಿಮ್ಮ ಶರ್ಟು ಪ್ಯಾಂಟು ಎಲ್ಲ ಇಲ್ಲಿಟ್ರೆ ನಾನು ಕಾಯ್ದಾಕೊಳ್ತಿರ್ತೇನೆ ಅಂತ ಹೇಳಿದರು. ಧರ್ಮದಲ್ಲಿರುವ ತಮ್ಮ ನೈಷ್ಠರ್ಯ ಬಿಡಲಿಲ್ಲ. ಅಂದ ಮಾತ್ರಕ್ಕೆ ನಿಮಗೆ ಊಟಕ್ಕೆ ಹಾಕೋದಿಲ್ಲ, ಹೋಗ್ರಿ ಅಂತ ಹೊರಗೆ ಹಾಕಲಿಲ್ಲ. ಎರಡನ್ನೂ ಸೇರಿಸ್ತಾ. ಅಂದರೆ ಅಂತಹ ಸಾಮಾನ್ಯರ ಜೊತೆಗೆ ನಾವು ಮಾತಾಡುವುದೇ ಬೇಡ, ಅವರನ್ನು ದೂರ ಇಟ್ಟುಬಿಡೋಣ ಅನ್ನುವಂತಹ ಭಾವನೆ ಅಲ್ಲ. ಅವರು ಎಷ್ಟೇ ಸಣ್ಣ ಮಕ್ಕಳಾಗಿರಬಹುದು, ಶ್ರದ್ಧೆಯಿಂದ ಬಂದಿದ್ದಾರೆ ಅಂದ ಮೇಲೆ ಅವರಿಗೆ ನಾವು ಆದರವನ್ನು ತೋರಿಸಬೇಕು ಅನ್ನತಕ್ಕಂತಹ, ಪ್ರೀತಿಯನ್ನು ಕೊಡಬೇಕು ಅನ್ನುವಂತಹ ಒಂದು ವಿಶಾಲವಾದ ಮನೋಭಾವ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳಲ್ಲಿ ನಾವು ಕಾಣ್ತೇವೆ. ಹೀಗಾಗಿ ಅವರು ಈ ಜನ್ಮದಲ್ಲಿ ಹೇಗೆ ಮೆರೆದಿದ್ದಾರೆ, ಜನ್ಮ ಜನ್ಮಾಂತರದೊಳಗೂ ಅವರು ಅದೇ ರೀತಿಯಾಗೇನೆ ಉತ್ತರೋತ್ತರದಲ್ಲಿ ಇನ್ನೂ ಹೆಚ್ಚಿನ ಮರ್ಯಾದೆ, ಗೌರವ, ದೊಡ್ಡ ಸ್ಥಾನವನ್ನೇ ಪಡೆದುಕೊಂಡು ಹೋಗುವವರೇ ಹೊರತು ಅಂಥವರಿಗೆ ಇಂತಹ ಎಲ್ಲ ವಿಧವಾದಂತಹ ಗತಿಗಳಿಗೆ ಪ್ರಸಕ್ತಿಯೇ ಇಲ್ಲ. ಇವೆಲ್ಲ ಯಾರಿಗೆ ಆ ತರಹದ ಸದ್ಗುಣಗಳಿಲ್ಲ ಅಂಥವರಿಗೆ ಈ ಎಲ್ಲ ಅನರ್ಥಗಳಾಗಿವೆ. ಅಂತಹ ಮಹಾನುಭಾವರ ದಿವ್ಯವಾದ ಚರಿತ್ರೆಯನ್ನು ನಾವು ಕಾಣುತ್ತೇವೆ. ಒಂದು ಸಲ ಒಬ್ಬ ಕ್ಷೌರ ಮಾಡತಕ್ಕಂತಹ ವ್ಯಕ್ತಿ ಸ್ವಲ್ಪ ಯಾವುದೋ ಕಡೆಗೆ ಗಮನ ಕೊಟ್ಟು ತಲೆಗೆ ರಕ್ತ ಬರೋ ಹಾಗೆ ಮಾಡಿದ. ಸ್ವಾಮಿಗಳಿಗೆ ಕ್ಷೌರವನ್ನು ಮಾಡ್ತಾ ಇರುವಾಗ ರಕ್ತ ಬರೋ ಹಾಗೆ ಮಾಡಿದ ಅಂತ ಕಂಡದ್ದೇ ತಡ ನೂರಾರು ಜನ ಅವನನ್ನು ಬೈಯುವುದಕ್ಕೆ, ಹೊಡೆಯುವುದಕ್ಕೆ ಬಂದರು. ಮನೆ ಯಜಮಾನರು, ಅಲ್ಲಿ ಇಲ್ಲಿ ನಿಂತವರು ಎಲ್ಲರೂ, ಏನೋ ಇಷ್ಟು ನೀನು ಅಲಕ್ಷ್ಯದಿಂದ ಮಾಡ್ತಾ ಇದ್ದಿ, ಎಷ್ಟು ರಕ್ತ ಬರ್ತಾ ಇದೆ ಅಂತ. ಒಂದು ಕ್ಷಣ ಸತ್ಯಜ್ಞಾನ ತೀರ್ಥರು ತಮಗೆ ಆ ರಕ್ತ ಬಂದದ್ದಕ್ಕೆ ಗಮನ ಕೊಟ್ಟರೂ ಕೂಡ ಹೆಚ್ಚಿಗೇನು ಮಾತನಾಡಲಿಲ್ಲ, ಗಂಭೀರವಾಗಿದ್ರು, ಸುಮ್ಮನೆ ಇದ್ರು. ಏನು ಮಾಡಬೇಡಿ, ಹಾಗೆಲ್ಲ ಬೈಬೇಡಿ, ಏನೋ ಮಾಡುವಾಗ ಪಾಪ ಆಗಿದೆ, ಬೇಡವ, ಹಾಗೆಲ್ಲ ಮಾಡಬಾರದು ಅಂತ ಜನರಿಗೆ ಸಮಾಧಾನ ಹೇಳಿ ಕಳಿಸಿಬಿಟ್ಟು ಪೂಜೆ ಆಯಿತು. ಭಿಕ್ಷೆಯನ್ನ ಮುಗಿಸಿಕೊಂಡು ಹೊರಡ್ತಾ ಇರುವಾಗ ಊರು ಹೊರಗೆ ಆ ಕ್ಷೌರ ಮಾಡುವ ನಾಪಿತನ ಮನೆ ದೂರದಲ್ಲಿ ಇತ್ತು. ಅದೇ ಮಾರ್ಗದಲ್ಲಿ ಮತ್ತೊಂದು ಊರಿಗೆ ಸತ್ಯಜ್ಞಾನ ತೀರ್ಥರು ಹೊರಟಿದ್ರು. ಮೇಣೆಯನ್ನು ನಿಲ್ಲಿಸಿ ಅವನನ್ನು ಕರಿ ಅಂತ ಹೇಳಿ ಕಳಿಸಿದ್ರು. ಅವನು ಗಾಬರಿಯಾಗಿಬಿಟ್ಟ. ಏನೋ ಆವಾಗ ಗಡಿಬಿಡಿಯಲ್ಲಿ ಸುಮ್ಮನೆ ಆಗಿದ್ರು, ಇನ್ನು ನನಗೆ ಒಳ್ಳೆ ಶಾಸನನೇ ಮಾಡ್ತಾರೆ, ಎಲ್ಲರನ್ನೂ ಕರ್ಕೊಂಡು ಬೇರೆ ಬಂದಿದ್ದಾರೆ ಅಂದ್ರೆ ನನ್ನ ಶ್ರಾದ್ದ ಆದಾಗ ಆಯ್ತು ಅಂತ ತಿಳ್ಕೊಂಡ ಅವನು. ಆದರೆ ಅವನನ್ನು ಕರೆದು ಕೇಳಿದ್ರು, ಏನಿದೆ ನಿನಗೆ, ಹೇಗೆ ಜೀವನ ಮಾಡ್ತಿದ್ದಿ ಅಂತ. ಬಹಳ ಕಷ್ಟ ಇದೆ ಈ ವೃತ್ತಿಯಲ್ಲಿ, ಇಂತಹ ಸಣ್ಣ ಊರೊಳಗೆ ಏನು ಜೀವನ ನಡೆಯಬೇಕು, ಏನೋ ಹಾಗೆ ಬಡ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಆಗ ಪಕ್ಕದಲ್ಲಿ ಅಲ್ಲೇ ಇದ್ದ ದಿವಾನರನ್ನು ಕರೆದು, ಇವನು ಎಲ್ಲಿದ್ದಾನೆ ಅದರ ಪಕ್ಕದಲ್ಲಿರುವ ಹೊಲಗಳನ್ನೆಲ್ಲ ಇವರ ಹೆಸರಲ್ಲೇ ಖರೀದಿ ಮಾಡಿ ಮಠದಿಂದ ಹಣ ಕೊಟ್ಟು ಅವನಿಗೆ ದಾನ ಮಾಡಿ ಅಂತ ಹೇಳಿ ಮುಂದೆ ಹೋಗಿ. ಅವನು ತಿಳಿದಿದ್ದು ನನಗೇನು ಹೊಡಿತಾರೋ ಬಡಿತಾರೋ ಅಂತ ಅವನ ಗಾಬರಿಯಾಗಿದ್ದ. ಆದರೆ ಇವರು ಮಾಡಿದ್ದೇ ಬೇರೆ, ಸಾಮಾನ್ಯ ವ್ಯಕ್ತಿ. ಆದರೆ ಅವನಲ್ಲಿಯೂ ಕೂಡ ಭಗವಂತನ ಚಿಂತನವನ್ನ ಮಾಡಿ ಅವನಿಗೆ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನ ಮಾಡತಕ್ಕಂತಹ ದೃಷ್ಟಿಯನ್ನ ಸತ್ಯಜ್ಞಾನ ತೀರ್ಥರಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಇಂತಹ ಮಹಾತ್ಮರಲ್ಲಿ ಈ ವಿಧವಾದ ಸದ್ಗುಣಗಳು ಇರುತ್ತದೆ. ಅಂತಹ ಸದ್ಗುಣಗಳನ್ನು ನಮ್ಮ ಯೋಗ್ಯತೆಯ ತಕ್ಕಂತೆ ನಮಗೆ ಬರುವುದಕ್ಕೆ ಅದೇ ಮಹಾನುಭಾವರೇ ನಮಗೆ ಅನುಗ್ರಹ ಮಾಡಬೇಕು. ಹಾಗೆ ಮಾಡಿದರೆ ಅಂತಹ ಮಹಾನುಭಾವರ ಅನುಗ್ರಹದಿಂದ ಇಂತಹ ದುರ್ಗುಣಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಆ ರೀತಿಯಾಗಿ ಯಾರು ಬಂದ ಜನರಿಗೆ ಒಳಗೆ ಪ್ರವೇಶನೇ ಕೊಡದೆ ಹೊರಗಿನಿಂದಲೇ ಏನೋ ಉತ್ತರ ಹೇಳಿ ತಿರುಗಿ ಕಳಿಸ್ತಾರಲ್ಲ, ಅವರಿಗೆ ಜನ್ಮಾಂತರದಲ್ಲಿ ಯಾರೂ ಒಳಗೆ ಸೇರಿಸುವುದಿಲ್ಲ, ಎಲ್ಲಿಯೂ ಅವರ ಕೆಲಸವಾಗೋದಿಲ್ಲ. ಅದಕ್ಕಾಗಿ ಕೆಲವರು ಇರ್ತಾರೆ ನೋಡಿ, ಎಂಥದೇ ಬೇಕಾದಂತಹ ಕೆಲಸ ಇರಲಿ, ರಾಜಕಾರಣ ಹೋದ್ರೂ ಮಾಡಿಕೊಂಡೇ ಬರ್ತಾರೆ. ಕಾರಣ ಜನ್ಮಾಂತರದೊಳಗೆ
ಎಲ್ಲ ಜನರಿಗೆ, ತನಗೆ ಹುಡುಕಿಕೊಂಡು ಬಂದವರಿಗೆ ಸ್ವಾಗತ ಮಾಡಿರ್ತಾನೆ ಮನೆಯಲ್ಲಿ. ಅದರ ಪ್ರತಿಫಲ ಇವತ್ತು ಅವನು ಎಲ್ಲಿ ಕೈ ಹಾಕಿದ್ರೂ ಅವನಿಗೆ ಅಪಯಶಸ್ಸಿರೋದಿಲ್ಲ. ಅದು ಪ್ರೈಮ್ ಮಿನಿಸ್ಟರ್ ಹತ್ರ ಇರಬಹುದು, ಚೀಫ್ ಮಿನಿಸ್ಟರ್ ಇರಬಹುದು, ಏನೇ ಇರಬಹುದು, ಎಲ್ಲಿ ಹೋದ್ರೂ ಕೆಲಸ ಮಾಡ್ಕೊಂಡು ಬರುವಂತಹ ಸಾಮರ್ಥ್ಯ ಇರ್ತದೆ. ಯಾಕೆ ಅಂದ್ರೆ ಆ ತರಹದ ಸೇವೆಯನ್ನ ಜನರಿಗೆ ಮಾಡಿರ್ತಾನೆ ಜನ್ಮಾಂತರದಲ್ಲಿ ಅಂತ ಅರ್ಥ. ಇದೊಂದು ವಿಚಿತ್ರವಾದಂತಹ ಪ್ರಶ್ನೆ. ಕೆಲವರಿಗೆ ಸಂಪತ್ತು ಇರುತ್ತದೆ, ಬಹಳ ದಿವಸ ಭೋಗ ಮಾಡಿ 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 ಅದನ್ನು ಹಾಳು ಮಾಡಿಕೊಳ್ತಾರೆ. ಇನ್ನು ಕೆಲವರದ್ದು ಹಾಗಾಗುವುದಿಲ್ಲ, ಒಂದೇ ಸಲಕ್ಕೆ ಬಡವರಾಗಿಬಿಡ್ತಾರೆ. ಮನೆ ತುಂಬ ಐಶ್ವರ್ಯ, ಒಂದ್ಸಲ ಕಳ್ಳತನ ಆಯಿತು ಅಂದ್ರೆ ಇದ್ದ ಬಿದ್ದ ಐಶ್ವರ್ಯ ಎಲ್ಲವೂ ಹೋಗಿ ಒಮ್ಮೆಲೆ ಬಡತನ ಬರ್ತದೆ. ಏನೋ ಕ್ರಮವಾಗಿ ಶಕ್ತಿ ಕಡಿಮೆಯಾಯಿತು, ಉದ್ಯೋಗ ಮಾಡುವ ಸಾಮರ್ಥ್ಯ ಇಲ್ಲ, ಗಳಿಸುವ ಶಕ್ತಿ ಇಲ್ಲ, ಹಣ ಕೊರತೆ ಆಗ್ತಾ ಹೋದರೆ ಒಂದು ನಾಲ್ಕು ಬೇರೆ. ಇದ್ದಕ್ಕಿದ್ದಾಗೆ ಸಂಪೂರ್ಣ ಹಣದ ನಾಶ ಯಾಕಾಗತ್ತೆ? ರಾಜರು ಕಸಿದುಕೊಂಡು ಬಿಡಬಹುದು, ಎಲ್ಲ ರೈಡ್ ಮಾಡಿ, ಇಲ್ಲ ಕಳ್ಳರು ಕಸಿದುಕೊಂಡು ಹೋಗಬಹುದು, ಅಥವಾ ಮಹಾಪುರ ಬಂದು ಮನೆಗೆ ಮನೆಯೇ ಹರಿದುಕೊಂಡು ಹೋಗುವ ಸಂದರ್ಭ ಇರಬಹುದು. ಎಲ್ಲ ಐಶ್ವರ್ಯ ಸಂಪತ್ತು, ರಾಜ ಚೋರ ಉದಕಾದಿಭಿ, ಅಥವಾ ಬೆಂಕಿ ಹತ್ತಬಹುದು, ಮಹಾಪುರ ಬಂದು ಮನೆ ಕೊಚ್ಚಿಕೊಂಡು ಹೋಗಬಹುದು, ರಾಜರು ಕಸಿದುಕೊಂಡು ಹೋಗಬಹುದು. ಯಾವುದೋ ಕಾರಣಕ್ಕಾಗಿ ಸಮಗ್ರವಾದ ಐಶ್ವರ್ಯವನ್ನ ಒಂದೇ ಸಲ ಕಳೆದುಕೊಂಡು ಬಿಡುತ್ತಾರೆ ಕೆಲವು ಜನ. ಏನು ಅಪರಾಧ ಮಾಡಿರ್ತಾರೆ ಅವರು ಜನ್ಮಾಂತರದಲ್ಲಿ ನೋಡಿ, ಎಷ್ಟು ವಿಚಿತ್ರವಾಗಿದೆ. ಪರೇಶಾಂ ವೃತ್ತಿನಾಶಂತು ಕುರುವತೆ ದ್ವೇಷಲೋಭತಃ. ಇನ್ನೊಬ್ಬರ ವೃತ್ತಿಗೆ ಯಾರು ನಾಶ ಮಾಡ್ತಾರೆ, ಮತ್ತೊಬ್ಬರ ಜೀವನೋಪಾಯವನ್ನೇ ಕತ್ತರಿಸ್ತಾರೆ, ಏನೋ ಒಂದು ಜೀವನೋಪಾಯವನ್ನೇ ಇಟ್ಟುಕೊಂಡು ನಡೆಸಿಕೊಳ್ತಾ ಇರ್ತಾರೆ. ಒಂದು ದಿವಸ ಯಾರೋ ಊಟ ಮಾಡುವುದನ್ನ ವಿಘ್ನ ಮಾಡುವುದು ಬೇರೆ, ಅವನ ಜೀವನೋಪಾಯವನ್ನೇ ಕತ್ತರಿಸಿ ಹಾಕಿದರೆ, ವೃತ್ತಿಚ್ಛೇದ ಮಾಡಿದರೆ ಇನ್ನೊಬ್ಬರದು, ಅವರಿಗೆ ಜನ್ಮಾಂತರದಲ್ಲಿ ಏಕಕಾಲಕ್ಕೆ ಎಲ್ಲ ಐಶ್ವರ್ಯ ಹೋಗುವಂತಹ ಸಂದರ್ಭ ಬರ್ತದೆ. ಉತ್ಕೋಚನ ಪರಾಶ್ಚೈವ ವಿಷನಾಶ್ಚ ತಥಾವಿಧಾ. ಲಂಚ್ ತೆಗೆದುಕೊಳ್ಳುವಂಥವರು, ನಾನಾ ವಿಧವಾದ ಸತ್ಕಾರ್ಯಗಳನ್ನ ಮಾಡಬೇಕು, ತನ್ನದೇ ಆದ ಕರ್ತವ್ಯವನ್ನ ಮಾಡುವುದಾಗಿದ್ದರೂ ಕೂಡ ಅದಕ್ಕಾಗಿ ಯಾರು ಹಣ ತೆಗೆದುಕೊಳ್ತಾರೆ, ಲಂಚ ತೆಗೆದುಕೊಳ್ತಾರೆ, ಬಡ ಜನರಿಗೆ ಪೀಡೆಯನ್ನು ಕೊಡ್ತಾರೆ, ಅಥವಾ ಪಿಶುನಾಹ, ಒಬ್ಬರೊಬ್ಬರಲ್ಲಿ ವಿನಾಕಾರಣವಾಗಿ ಚಾಡಿಯನ್ನು ಹೇಳಿ ದ್ವೇಷವನ್ನು ಬೆಳೆಸ್ತಾರಲ್ಲ, ಅವರಿಗೆ ಜನ್ಮಾಂತರದಲ್ಲಿ ಐಶ್ವರ್ಯದ ನಾಶ ಏಕಕಾಲದಲ್ಲಿ ಆಗ್ತದೆ. ಅಷ್ಟು ದೊಡ್ಡ ಅಪರಾಧ ಇದು. ಲಂಚ ತೆಗೆದುಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೆ ಬಹಳ ದೊಡ್ಡ ಎಚ್ಚರವನ್ನು ಕೊಡ್ತಾ ಇದೆ ಮಹಾಭಾರತ. ಇನ್ನೊಬ್ಬರ ದ್ರವ್ಯವನ್ನ ಕಳ್ಳತನ ಮಾಡಬಹುದು, ಅಥವಾ ವೃತ್ತಿಚ್ಛೇದ ಮಾಡಬಹುದು. ನಾಸ್ತಿಕರಾಗಿ ದೇವರನ್ನೇ ಧರ್ಮವನ್ನೇ ಅಲ್ಲಗಳಿತಾರಲ್ಲ, ಯಾವಾಗಲೂ ಸುಳ್ಳು ಮಾತಾಡ್ತಾರೆ, ಅವರಿಗೆಲ್ಲ ಈ ರೀತಿ ಅನರ್ಥವಾಗುತ್ತೆ. ನಾಸ್ತಿಕನಾಗಿದ್ದರೂ ಕೂಡ ನಾನೇನು ಯಾರಿಗೆ ಕೆಟ್ಟು ಮಾಡಿಲ್ಲ, ಯಾರದೇನು ತಿಂದಿಲ್ಲ, ಯಾರದೇನು ತಗೊಂಡಿಲ್ಲ, ಯಾರಿಗೆ ಹೊಡೆದಿಲ್ಲ ಬಡದಿಲ್ಲ, ಆದರೆ ಧರ್ಮ ಇಲ್ಲ, ದೇವರಿಲ್ಲ ಅಂತ, ಸ್ವರ್ಗ ನರಕಗಳಿಲ್ಲ ಅಂತ ನಾಸ್ತಿಕನ ಮಾತ್ರ ಆಗಿದ್ದೇನೆ. ನಾನು ಯಾರಿಗೆ ಕೆಟ್ಟು ಮಾಡಿದ್ದೇನೆ? ನಾನು ನಾಸ್ತಿಕನಾದರೆ ನಿಮಗೇನಾಯ್ತು? ನನ್ನ ಪಾಡಿಗೆ ನಾನು ನಾಸ್ತಿಕನಾಗಿದ್ದೇನೆ ಅಷ್ಟೇ, ನಾನು ಯಾರಿಗೆ ಕೆಟ್ಟು ಮಾಡಿಲ್ಲಲ್ಲ ಅಂತ ಹೇಳಬಹುದು. ಆದರೆ ಹಾಗಲ್ಲ. ನಾಸ್ತಿಕನಾದರೆ ಇನ್ನಿತರ ಮಹಾ ಅನರ್ಥಗಳು, ನರಕಾದಿ ಅನರ್ಥಗಳಂತೂ ಸರಿಯೇ ಸರಿ. ಅದರ ಜೊತೆಗೆ ನಾಸ್ತಿಕನಾಗಿರತಕ್ಕಂತಹ ವ್ಯಕ್ತಿಗೆ ಐಹಿಕವಾಗಿರತಕ್ಕಂತಹ ಅನರ್ಥ ಏನು ಅಂದ್ರೆ, ಈ ರೀತಿಯಾಗಿ ಜನ್ಮಾಂತರದಲ್ಲಿ ಐಶ್ವರ್ಯವನ್ನು ಕಳೆದುಕೊಳ್ತಾನೆ. ಈ ಜನ್ಮದಲ್ಲಿ ಬೇಕಾದಷ್ಟು ಐಶ್ವರ್ಯವನ್ನು ಅನುಭವಿಸಬಹುದು ನಾಸ್ತಿಕರಾದವರು, ಆದರೆ ಜನ್ಮಾಂತರದಲ್ಲಿ ಹೋದ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಈಗ ಐಶ್ವರ್ಯವನ್ನು ಅನುಭವಿಸ್ತಾನೆ. ಈಗ ನಾಸ್ತಿಕನಾದದ್ದಕ್ಕೆ ಜನ್ಮಾಂತರದಲ್ಲಿ ಎಲ್ಲ ವಿಧವಾದ ಸಂಪತ್ತನ್ನು ಕಳೆದುಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ನಾಸ್ತಿಕಾಹ ಅನೃತ ಭೂಯಿಷ್ಠಾಹ ಪರದ್ರವ್ಯ ಅಪಹಾರಿಣ. ಇನ್ನೊಬ್ಬರ ದ್ರವ್ಯವನ್ನ ಅಪಹಾರ ಮಾಡಲಿ ಅಥವಾ ಸುಳ್ಳು ಮಾತನಾಡಲಿ, ಅವರಿಗೆಲ್ಲ ಈ ವಿಧವಾದ ಶಿಕ್ಷೆ ಆಗ್ತದೆ. ನರಕ ತಪ್ಪಿದ್ದಲ್ಲ, ನರಕದಲ್ಲಿ ದುಃಖವನ್ನು ಅನುಭವಿಸಿ ಇನ್ನುಳಿದ ಪಾಪದ ಶೇಷವನ್ನ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಅನುಭವಿಸ್ತಾನೆ. ಅದರ ವರ್ಣನೆ ಇದು. ಬರೀ ಸಂಪತ್ತನ್ನು ಕಳತನ ಮಾಡಿದ ಇವನದು ಸಂಪತ್ತು ಕಳೆದು ಹೋಗುತ್ತೆ, ಇಷ್ಟೇ ಅಲ್ಲ, ನರಕದಲ್ಲಿ ದುಃಖ ಅನುಭವಿಸಿ
ಹುಟ್ಟಿದ ಮೇಲೆ ಮತ್ತೆ ಇಲ್ಲಿ ಈ ವಿಧವಾಗಿರತಕ್ಕಂತಹ ಶಿಕ್ಷೆಯನ್ನು ಅನುಭವಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಕೆಲವರಿಗೆ ಏಕಕಾಲದಲ್ಲಿ ಬಂಧು ಬಾಂಧವರಿಂದ ಸಹಿತರಾಗಿ ಸಾಯುವ ಸಂದರ್ಭ ಬರ್ತದೆ. ಮನೆಗೆ ಬೆಂಕಿ ಹಚ್ಚಿ ಸಾಯಬಹುದು, ಟ್ರೈನ್ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಭೂಕಂಪವಾಗಿ ಸಾಯ್ತಾರೆ, ಅಥವಾ ಚಂಡಮಾರುತ. ಏಕಕಾಲದಲ್ಲಿ ಎಲ್ಲರೂ ಸೇರಿ ಮೃತರಾಗುವಂತಹ ಒಂದು ದೌರ್ಭಾಗ್ಯ ಬರ್ತದೆ. ಯಾಕೆ? ಅದಕ್ಕೆ ಕಾರಣವನ್ನು ಹೇಳ್ತಾರೆ. ನಿರ್ದಯಾ ಪ್ರಾಣಿಹಿಂಸಾಯಾಂ ತಥಾ ಪ್ರಾಣಿ ವಿಘಾತಕಾಃ ವಿಶ್ವಸ್ತ ಘಾತಕಾಶ್ಚೈವ ತಥಾ ಸುಪ್ತ ವಿಘಾತಕಾಃ. ಪ್ರಾಣಿಗಳ ಹಿಂಸೆಯನ್ನು ಮಾಡುವ ವಿಷಯದಲ್ಲಿ ಯಾವ ದಯೆಯೂ ಇಲ್ಲದೆ ನಿರ್ದಯವಾಗಿ ಕ್ರೂರರಾಗಿ ಪ್ರಾಣಿಗಳ ಹಿಂಸೆಯನ್ನು ಯಾರು ಮಾಡುತ್ತಾರೆ, ಪಶು ಪಕ್ಷಿಗಳ ಹಿಂಸೆಯನ್ನ ಅಥವಾ ಇನ್ನಿತರ ಮೃಗಗಳ ಮನುಷ್ಯರ ಹಿಂಸೆಯನ್ನು ಯಾರು ಮಾಡುತ್ತಾರೆ, ವಿಶ್ವಸ್ತ ಘಾತಕಾಃ. ಯಾರು ವಿಶ್ವಾಸದಿಂದ ಮನೆಯಲ್ಲಿ ಸೇವಕರು ಅಂತ ಇಟ್ಟುಕೊಂಡಿರ್ತಾರೆ, ಅಥವಾ ಗೆಳೆಯರು ಅಂತ ನಂಬಿರ್ತಾರೆ, ಭಾರಿ ಆತ್ಮೀಯರು ಮಿತ್ರರು ಅಂತ ವಿಶ್ವಾಸ ಇಟ್ಟಿರ್ತಾರೆ, ಅಂತಹ ವಿಶ್ವಾಸ ಇಟ್ಟ ಜನರನ್ನ ಯಾರು ಘಾತ ಮಾಡ್ತಾರೆ, ವಿಶ್ವಾಸಘಾತ ಮಾಡ್ತಾರೆ, ವಿಶ್ವಸ್ತರಾದವರನ್ನೂ ಕೊಲ್ತಾರೆ, ಅಂಥವರಿಗೆ ಜನ್ಮಾಂತರದಲ್ಲಿ ಹೀಗೆ ಶಿಕ್ಷೆಯಾಗುತ್ತೆ. ಏಕಕಾಲದಲ್ಲಿ ಬಂಧು ಬಾಂಧವರಿಂದ ಸಹಿತವಾಗಿ ಮೃತನಾಗುವಂತಹ ಸಂದರ್ಭ ಬರುತ್ತೆ. ಪುರೋಚನ ಮಹಾಭಾರತದಲ್ಲಿ ಕಥೆಯನ್ನು ಕೇಳ್ತಿರಲ್ಲ. ಪುರೋಚನನ ಮತ್ತೆ ಸುಡಬೇಕು ಅಂತ ಪ್ರಯತ್ನ ಮಾಡಿದರೆ ಅವನು ಸುಟ್ಟು ಸಾಯ್ತಾನೆ. ಅವನ ಸುತ್ತಮುತ್ತಲು ಇರತಕ್ಕಂತಹ ಎಲ್ಲ ಜನರಿಂದಲೂ ಸಹಿತರಾಗಿ ಬಂಧು ಬಾಂಧವರಿಂದ ಸಹಿತವಾಗಿ ಸಾಯ್ತಾನೆ. ಆ ರೀತಿಯಾಗಿ ಸಾಯುವಂತಹ ಸಂದರ್ಭ ಬರ್ತದೆ. ಯಾರು ವಿಶ್ವಾಸಘಾತ ಮಾಡ್ತಾರೆ, ಮಲಗಿದಾಗ ಕೊಲ್ತಾರೆ, ಉನ್ಮತ್ತರಾದ ಹುಚ್ಚರನ್ನ ಕೊಲ್ತಾರೆ, ಅಂತಹ ಜನರಿಗೆಲ್ಲ ಈ ವಿಧವಾದ ಶಿಕ್ಷೆಯಾಗಿದೆ. ಮತ್ತೆ ಹೇಳ್ತಾರೆ ನೋಡಿ, ಸುಳ್ಳು ಮಾತನಾಡಿದರೆ, ನಾಸ್ತಿಕರಾದರೆ, ಮಾಂಸ ಭಕ್ಷಣ ಮಾಡಿದರೆ, ಮದ್ಯಪಾನ ಮಾಡಿದರೆ ಈ ವಿಧವಾಗಿರತಕ್ಕಂತಹ ಶಿಕ್ಷೆ ಅವರಿಗೆ ಆಗುತ್ತೆ. ಮಾಂಸ ಭಕ್ಷಣಕ್ಕೆ ಇನ್ನೇನು ಶಿಕ್ಷೆ ಹೇಳಬೇಕು ಹೇಳ್ರಿ? ಎಲ್ಲಾ ಶಿಕ್ಷೆಗಳನ್ನೂ ಹೇಳ್ತಾ ಬಂದಿದ್ದಾರೆ ಮಾಂಸ ಭಕ್ಷಣ ಮದ್ಯಪಾನಕ್ಕೆ. ಕೊನೆಯದಾಗಿ ಸರ್ವಸ್ವವನ್ನೂ ಕಳೆದುಕೊಂಡು ಬಂಧು ಬಾಂಧವರಿಂದ ಸಹಿತನಾಗಿ ಜನ್ಮಾಂತರದಲ್ಲಿ ಮೃತನಾಗತಕ್ಕಂತಹ ಸಂದರ್ಭ ಬರ್ತದೆ ಯಾವ ವ್ಯಕ್ತಿ ಮದ್ಯಪಾನ ಮಾಂಸಭಕ್ಷಣ ಇತ್ಯಾದಿಗಳನ್ನು ಮಾಡ್ತಾನೆ. ತಾಯಿಷಃ ಅನೃತ ಭೂಯಿಷ್ಠಾ ನಾಸ್ತಿಕಾ ಮಾಂಸಭೋಜನಾ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಈ ವಿಧವಾಗಿರತಕ್ಕಂತಹ ರೀತಿಯಲ್ಲಿ ವಿಶ್ವಾಸಘಾತವನ್ನು ಮಾಡಬಾರದು. ಅತ್ಯಂತ ನಮ್ರನಾಗಿ ವಿಶ್ವಾಸಕ್ಕೆ ಸರಿಯಾಗಿ ಪ್ರತಿಯಾಗಿ ತಾನು ಬಾಳಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಲ್ಲದೆ ರಾಜರ ದಂಡಕ್ಕೆ ಗುರಿಯಾಗುವುದಕ್ಕೆ ಕಾರಣ ಏನು ಅಂತಂದ್ರೆ, ಯಾರು ಜನ್ಮಾಂತರದಲ್ಲಿ ದಂಡಕ್ಕೆ ಯೋಗ್ಯರಾಗದೇ ಇದ್ದವರನ್ನ ಯಾವುದೋ ಒಂದು ಸ್ವಾರ್ಥದಿಂದ ದಂಡ ಮಾಡ್ತಾನೆ. ದೊಡ್ಡ ಅಧಿಕಾರದಲ್ಲಿರ್ತಾನೆ, ರಾಜನಾಗಿರ್ತಾನೆ, ದಂಡ ಮಾಡುವ ಅಧಿಕಾರ ಇರುತ್ತದೆ ಎನ್ನುವುದಕ್ಕಾಗಿ ಅದರ ದುರುಪಯೋಗವನ್ನು ಮಾಡಿಕೊಂಡು ಅದಂಡ್ಯಾನ್ ದಂಡಯನ್ ರಾಜ ದಂಡ್ಯಾಂಶ್ಚೈವಾಪ್ಯದಂಡಯನ್. ದಂಡಕ್ಕೆ ಯೋಗ್ಯರಾಗದೇ ಇದ್ದವರಿಗೆ ದಂಡ ಕೊಡುವುದು ಅಷ್ಟೇ ತಪ್ಪು. ದಂಡ ಯೋಗ್ಯರಿಗೆ ದಂಡವನ್ನ ಕೊಡದೆ ಅವರಿಗೆ ಕ್ಷಮಾ ಮಾಡುವುದು ಅಷ್ಟೇ ತಪ್ಪು. ದಂಡ ಯೋಗ್ಯರಿಗೆ ದಂಡ ಕೊಡಲೇಬೇಕು, ಯೋಗ್ಯರಾಗದೇ ಇದ್ದವರಿಗೆ ದಂಡ ಕೊಡಲೇಬಾರದು. ಇದಕ್ಕೆ ವಿಪರೀತವಾಗಿ ವರ್ತನೆ ಮಾಡಿರತಕ್ಕಂತಹ ಜನರು ಯಾರೋ ಅಂಥವರಿಗೆ ಜನ್ಮಾಂತರದಲ್ಲಿ ಏನ್ ತಪ್ಪಿಲ್ಲದೆ ಇದ್ದರೂ ಕೂಡ